ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ್ವೆ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. Co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. ಬನ್ನಿ ಮುಂದುವರಿಸೋಣ 2 ಗಂಟೆಗಳ ಸಂಸಾರ ಸಂಭ್ರಮ ಜೋಡಿ ನಂಬರ್ 1 ಸೀಸನ್ 2 ಗ್ರ್ಯಾಂಡ್ ಫಿನಾಲೆ. ಬನ್ನಿ ಗೆಲುವು ಯಾರ ಪಾಲಾಗತ್ತೆ ಅಂತ ನೋಡೋಣ. ಇವತ್ತಿನ ಮೊದಲನೇ ಜೋಡಿ ನಗ್ತಾ ನಗಸ್ತಾ ಇಂಡಸ್ಟ್ರಿಯಲ್ಲಿ 20 ವರ್ಷವನ್ನ ಕಳೆದವರು. ಮೇಡಮ್ ಆ ನಗುವಿನ ಹಿಂದೆ ಇದ್ದವರು ಚಿದಾನಂದ್ ಅವರ ಹೆಂಡತಿ ಕವಿತಾ ಅನ್ನೋದು ಆಗ, ಕವಿತಾ ಗಂಡ ಚಿದಾನಂದ್ ಅನ್ನೋದು ಇವಾಗ. ಸ್ವಾಗತಿಸಿ ಸಿಲ್ವರ್ ಜೂಬ್ಲಿಯನ್ನ ಆಚರಿಸಿಕೊಂಡಂತಹ ಚಿದಾನಂದ್ ಸರ್ ಹಾಗೂ ಅವರ ಮುದ್ದಿನ ಮಡದಿ ಕವಿತಾ ಮೇಡಮ್. ಜೊತೆಯಲ್ಲಿ ಇಷ್ಟು ದಿವಸ ಸಾಗಿ ಬಂದಿದ್ದೀರಾ ನೀವಿಬ್ರು. ಈ ಒಂದು ಜೋಡಿ ವೇದಿಕೆಯ ಪಯಣವನ್ನ ನೋಡ್ಕೊಂಡು ಬರೋಣ ಅಲ್ಲ? ಖಂಡಿತ. ವಿಜಿ ಪ್ಲೀಸ್. ಸತ್ಯವಾಗ್ಲೂ ನನ್ನ ನಂಬಿ, ನನ್ನ ವೈಫು ಪಾಚು ಅಲ್ಲ, ಕವಿತಾನೇ ನನ್ನ ಧರ್ಮ ಪತ್ನಿ ಅಂತ ಜಗತ್ತಿಗೆ ಸಾರಿದಂತ ಜಗದೇ ಕವೀರ ಇವರು ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡಮ್. ನಿಮ್ಮನ್ನ ನೋಡಿದ ತಕ್ಷಣ ಪಾಂಡು ನಾನು ಚಿಕ್ಕಗಳಿಂದ ನಿಮ್ಮ ಪಾಪ ಪಾಂಡು ಸೀರಿಯಲ್ ನೋಡಿದ್ದೀನಿ. ಹನುಮಂತ ಗೊತ್ತಾ ಚಿದಾನಂದ್ ಅವ್ರು ನಿಮ್ಗೆ? ನೋಡೇನ್ರಿ. ಯಾವ ಕಾರ್ಯಕ್ರಮ ಇಲ್ಲ ಅವಾಗ ಸಿಲ್ಲಿ ಪಾಪ ಪಾಂಡು. ಸರ್ ನೀವು ನಿಜವಾದ ಹೆಂಡತಿ ಜೊತೆನೆ ಬಂದಿದ್ದೀರಲ್ವಾ? ಇಲ್ಲ, ಚಿದಾನಂದ್ ಅವ್ರು ನಾನು ಕಳಿಸಲ್ಲ ಭೇಟಿ ಮಾಡಿದಾಗ ಬೇರೆ ಹೆಂಡತಿನ ಪರಿಚಯ ಮಾಡಿಸಿದ್ರು. ಪಾಚು ಬಿಟ್ಟು ಬೇರೆನಾ ಸರ್? ಹೌದು. ಅವಳಿಗೆ ಏನೋ ಒಂದು ಆಸೆ, ನಾನು ಏನಾದರೂ ಮಾಡಬೇಕು ಅಂತ. ಆವಾಗ ಸಿಕ್ಕಿದ್ದೆ ಟೆರಕೋಟ, ಮನೆಯಲ್ಲೇ ಜ್ಯುವೆಲ್ರಿ ಮಾಡಬೇಕು ಅಂತ. ಮೊದಲಿಂದನೂ ಆಸೆ ಇತ್ತು, ನಾನೇನಾದರೂ 4 ಜನಕ್ಕೆ ಹೆಲ್ಪ್ ಮಾಡಬೇಕು, ಆ ಥರ ಏನಾದರೂ ಕೆಲಸ ಮಾಡಬೇಕು, ಕೆಲಸ ಕೊಡಬೇಕು ಅನ್ನೋದಿತ್ತು. ನಾನು ಕಲ್ತ್ಕೊಂಡೆ, 4 ಜನಕ್ಕೆ ಕೆಲಸನೂ ಕೊಟ್ಟೆ. ಇಲ್ಲಿ ಕಲ್ತವರು ಬೇರೆ ಕಡೆಗೂ ಕೆಲಸ ಮಾಡಿ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈ ನಡೆವ ಹಾದಿಯಲ್ಲಿ ನಗೆ ಅವ್ರ ಅಳಿಯಿಂದ್ರಲ್ಲ ಮಗನ್ ಸಂಬಂಧ. ನಾವೇನ ಹುಡುಕಿದ್ರು ಕೂಡ ಇಂಥ ಅಳಿ ಸಿಕ್ತಿದ್ದಿಲ್ಲ ನಮಗೆ. ಅಮ್ಮ ಅಂತಂದರೆ ಅದೊಂದು ಶಕ್ತಿ. ಅಮ್ಮ ಅಂತ ಕರೆಯೋದಕ್ಕೆ ನನಗಿಲ್ಲ, ಅತ್ತಿಗೆ. ಅದು ಇವತ್ತು ನಾನು ಕರೆಯೋದು ಅತ್ತಿಗೆ ಅಮ್ಮ ಅಂತಾನೆ ನಾನು ಕರೆಯೋದು. ಆ ಮನೆ ಮಾರಬೇಕು ಅಂತ ನಾನು ಹೇಳಿದಾಗ ನೀನು ಕಣ್ಣೀರು ಹಾಕಿದೆ, ಆದರೆ ಆ ಕಣ್ಣೀರನ್ನ ಒರೆಸುವಂಥ ಶಕ್ತಿ ನನ್ನಲ್ಲಿ ಇರಲಿಲ್ಲ. ನನ್ನ ಸಂಸಾರ ಅಥವಾ ನನ್ನ ಸಂಬಂಧ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಒಂದು ದೊಡ್ಡ ಬುನಾದಿ ಬೇಕು, ಅದು ಇವರು.
ದಿನವಿಡೀ ತನ್ನ ಸಂಸಾರಕ್ಕೋಸ್ಕರ ಸಮರ್ಪಣೆ ಮಾಡುವಂಥವ್ರು ಅಂದರೆ ಒಂದು ಆದರ್ಶ ಗೃಹಿಣಿ ಅಂದರೆ ಪ್ರಾಯಶಃ ಅವರೇ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಚಿದೋಣ, ತಂಗಿ ಅನ್ನೋ ಸ್ಥಾನ ಕೊಟ್ಟಿದ್ದೀರಾ. ಮತ್ತೊಬ್ಬರು ರಕ್ತ ಸಂಬಂಧ ಹುಟ್ಲಿಲ್ಲ ಅಂದ್ರೆ ಏನಾಯ್ತು, ಜೊತೆಗೆ ಒಬ್ಬರು ಅಣ್ಣ ಸಿಕ್ಕಿದ್ರಲ್ಲ, ಥ್ಯಾಂಕ್ ಯು ಅಣ್ಣ. ನಮ್ಮಗಳ ಪರವಾಗಿ ನಾನು ಇದನ್ನು ನನ್ನ ಮುದ್ದಾದ ತಂಗಿಗೆ ನಾನು ಕೊಡ್ತಾ ಇದ್ದೀನಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು. ನನಗೆ ಒಂದು ಆಸೆ ಇತ್ತು, ಏನಂತಂದರೆ ಕೊನೆಗೆ ನಾವಿಬ್ಬರು ಕೂಡ ಹಾಗೆ ಹೋಗ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಂತರಾಳವ ಹೆಂಡತಿನ ಗೆಲ್ಸೋದಕ್ಕೆ ಅಂತ ನೀವು ಶೋಗೆ ಬಂದ್ರಿ ಚಿದಾನಂದ್ ಸರ್. ಈ ಪಯಣದ ಬಗ್ಗೆ ನಿಮ್ಮ ಮಾತು ಎಷ್ಟು ಸ್ಪೆಷಲ್ ಇದು ನಿಮ್ಗೆ? ತುಂಬ ಸ್ಪೆಷಲ್ ಇದು. ಈ ಜೋಡಿ ನಂಬರ್ 1 ವೇದಿಕೆ ಇದೆಯಲ್ಲ, ಇದು ನನ್ನ ಹೆಂಡತಿ ಏನು ಅಂತ ವಿಶ್ವರೂಪ ತನಗೆ ತೋರಿಸ್ತು. ನಾವು ಧೈರ್ಯ ಕಳ್ಕೊಂಡಾಗ ಧೈರ್ಯ ಎಷ್ಟು ಮುಖ್ಯ ಆಗುತ್ತೆ, ಅದು ಎಲ್ಲಿ ಸಿಗುತ್ತೆ ಅಂತ ನಾವು ಹುಡುಕ್ತಾ ಇದ್ದಾಗ ಆ ಧೈರ್ಯ ಭರವಸೆ ಸಿಕ್ಕಿದ್ದು ಈ ವೇದಿಕೆ. ಇವತ್ತಿಷ್ಟು ಧೈರ್ಯ ನಿಂತು ಮಾತಾಡೋದಕ್ಕೆ ಕಾರಣ ವೇದಿಕೆ ಜೊತೆಗೆ ನನ್ನ ಹೆಂಡತಿ. ಸ್ವೀಟ್ ಸರ್, ವೆರಿ ನೈಸ್ ಸರ್. ಪ್ರೇಮ ಅವರೇ, ಈ ಅದ್ಭುತವಾದಂಥ ಜೋಡಿ ಬಗ್ಗೆ, ಇವರ ಪಯಣದ ಬಗ್ಗೆ ನಿಮ್ಮ ಮಾತು. ನನಗೆ ತಾನೇ ಮಾಳವಿಕಾ ಮೇಡಮ್ ಹತ್ರ ಹೇಳ್ತಾ ಇದ್ದೆ, ಇವತ್ತು ಮೇಡಮ್ದು ಹೇರ್ ಸ್ಟೈಲ್ ನೋಡಿ, ಸೀರೆ ನೋಡಿ, ಸಾರಾಕಿರೋ ಶೂ ನೋಡಿ, ಜಾಕೆಟ್ ನೋಡಿ, ಹೇರ್ ಕಟ್ ನೋಡಿ ಅಂತ. ಅಂದರೆ ಇದು ಏನನ್ನ ಪ್ರತಿಬಿಂಬಿಸುತ್ತೆ ಅಂದರೆ ಅವರಿಬ್ರು ವೆಲ್ ಡ್ರೆಸ್ಡ್ ಅಪ್ ಆಗಿರೋದಂತಲ್ಲ, ಅವರಲ್ಲಿರೋ ಕಾನ್ಫಿಡೆನ್ಸ್ನ ಪ್ರತಿಬಿಂಬಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಯಾವಾಗಲೂ ಎಲ್ಲರ ಮನಸ್ಸನ್ನು ತುಂಬಿರುವಂಥ ನಿಮಗೆ ನಮ್ಮ ಜೀ ಕನ್ನಡದ ವತಿಯಿಂದ ಒಂದು ನೆನಪಿನ ಕಾಣಿಕೆ ಇದೆ. ಕಾಣಿಕೆ ತಗೊಂಡು ಬನ್ನಿ ಪ್ಲೀಸ್. ಕರ್ನಾಟಕವನ್ನ ನಗಿಸಿದಂತಹ ಜೋಡಿಗೆ ನಮ್ಮ ಜೀ ಕನ್ನಡದ ವತಿಯಿಂದ ಸಿಗ್ತಾ ಇದೆ ಕವಿತಾ ಗಂಡ ಚಿದಾನಂದ ಜೋಡಿ. ಸಾರ್ಥಕವಾಯಿತು ಚಿನ್ನ ನಿನ್ನ ಪಡೆದ ಮೇಲೆ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಶ್ವೇತು, ಈಗ ಹೆಂಡ್ತಿನ ಇಂಪ್ರೆಸ್ ಮಾಡೋದಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಸರ್ಕಸ್ಸೇ ಮಾಡ್ತಾರೆ. ಆ ರೀತಿ ಹರಸಾಹಸ ಮಾಡಿದವ್ರಿಗೆ ನಾವು ಕೊಡ್ತೀವಿ ಮಾಸ್ಟರ್ ಬ್ಲಾಸ್ಟರ್ ಅವಾರ್ಡ್. And the winner is ನಿನಗೊಂದು ಗಿಫ್ಟ್ ಕೊಡಬೇಕು ಅಂತ ನಿರ್ಧಾರ. ಸಾಮಾನ್ಯವಾಗಿ ಕ್ರಿಕೆಟ್ ಅಲ್ಲಿ ನಾವು ಮಾಸ್ಟರ್ ಬ್ಲಾಸ್ಟರ್ ಅಂತ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಕರಿತೀವಿ, ಆದ್ರೆ ನಮ್ಮ ವೇದಿಕೆಯ ಮಾಸ್ಟರ್ ಬ್ಲಾಸ್ಟರ್ ಬೇರೆ ಯಾರು ಅಲ್ಲ, ರಮೇಶ್ ಪಂಡಿತ್ ಸರ್. ಏನಿರ್ಬೋದು ನಿಮ್ಗೆ ಈ ಅವಾರ್ಡ್? ಎನಿ ಗೆಸಸ್ ಸರ್? ನೀವು ಮಾಡಿ. ತಟ್ಟೆ ಹಾಗೂ ಚೊಂಬು. ಕಂಗ್ರ್ಯಾಚುಲೇಷನ್ಸ್ ರಮೇಶ್ ಪಂಡಿತ್ ಸರ್. ಸುನುಮಾ, ಯು ಆರ್ ಸೋ ಲಕ್ಕಿ. ದಿನ ತೊಳಿರಿ ಅಂತ ಕೇಳ್ಬೇಡ ಕಾಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೀವನ ಅಂದ್ರೆ ಬಣ್ಣ ಬಣ್ಣದ ವೇಷ, ಅದನ್ನ ಹಾಕ್ತಾನೆ ಇರ್ತೀವಿ. ಅದಕ್ಕೊಂದು ಅವಾರ್ಡ್ ಕೊಡುವಂತ ಸಮಯ. ಚೈತ್ರ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚೈತ್ರ ಅವ್ರಿಗೆ ಸಿಗ್ತಾ ಇದೆ ಬಣ್ಣದ ವೇಷ ಅವಾರ್ಡ್. ಅವಾರ್ಡ್ ಏನಿರ್ಬೋದು ನೀವೇ ತೆಗೆದು ನೋಡಿ.
ಏಷ್ಯನ್ ಪೇಂಟ್ಸ್ ಡಬ್ಬ. ಏಷ್ಯನ್ ಪೇಂಟ್ಸ್ ಮೂಲಕ ನಿಮ್ಮ ಗೋಡೆಗಳನ್ನು ಹೊಳೆಯುವಂತೆ ಮಾಡಬಹುದು. ಏಷ್ಯನ್ ಪೇಂಟ್ಸ್ ಡಬ್ಬಿ ಹಾಗೂ ರೋಲರ್ ಇವರಿಗೆ ಸಿಗ್ತಾ ಇದೆ. ನಾನು ಬಣ್ಣ ಹಚ್ಚಿರ್ಲಿಲ್ಲ ಯಾವತ್ತೂ, ಬರೀ ಬಣ್ಣ ಹಚ್ಚೋರ್ನ ನೋಡ್ತಿದ್ದೆ, ಹಚ್ಚಿ ನಾನು ಕಲಾವಿದೆ ಆಗ್ಬಿಟ್ಟೆ. ತುಂಬಾ ಖುಷಿ ಇದೆ ಮೇಡಮ್. ಈಗ ಶ್ವೇತ ಮುಂದೆ ಬರೋ ಜೋಡಿ ಅಗ್ರಿಮೆಂಟ್ಗೆ ಎದುರೋ ಗಂಡ. ಲೈಫ್ ಅಲ್ಲಿ ಏನೇ ಬರ್ಲಿ ಹೆದರೋದು ಬೇಡ ಅಂತ ಹೇಳುವಂತ ಹೆಂಡತಿ. ಸ್ವಾಗತಿಸಿ ಸುಲ್ತಾನಪುರದ ಹುಲಿ, ಉತ್ತರ ಕರ್ನಾಟಕದ ಸದಾನಂದ ಹಾಗೂ ಹೆಣ್ಣು ಹುಲಿ ನೇತ್ರಾವತಿ. ಗರ 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 ಗಗ್ಗರ ಜರ್ಬ ಪಿರನಲ್ ಕುರಿ ನೆತ್ತರ ಪರ್ಬ. ಫಿನಾಲೆಗೆ ಬಂದ ಮೇಲೆ ನಿಮ್ಮ ಹಸ್ಬೆಂಡ್ ಬಿಹೇವಿಯರ್ ಅಲ್ಲೆಲ್ಲ ಚೇಂಜಸ್ ಇದೆ ಅಂತ ಅನ್ಸುತ್ತಾ? ಸ್ವಲ್ಪ ಆಟಿಟ್ಯೂಡ್ ಕಾಣಕತ್ತೈತ್ರಿ ಮ್ಯಾಮ್. ಆಟಿಟ್ಯೂಡ್ ಅದು ಅವಳು ಸಂಜನಾ ಬಂದು ಹೋದ್ಮೇಲೆ ಜಾಸ್ತಿ ಆಗಿದೆಯಾ? ರೀ ಮ್ಯಾಮ್. ಮೇಡಮ್ ಇವ್ರಿಗೆ ಏನಾದ್ರು ಅಂದ್ರೆ ನಿಮ್ಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಎದುರಿಸ್ತಾಳೆ ಮನೇಲಿ. ಫಿನಾಲೆಗೆ ಬಂದು ನಿಂತ್ಕೊಂಡಿದ್ದೀರಾ, ಏನ್ ನಿಮ್ ಮಾತಿನ ಅರ್ಥ? ಮೇಡಮ್ ಇಲ್ಲ, ನಿಜವಾಗ್ಲೂ ಇಲ್ಲ, ಇರೋದು ಒಂದೇ ವಾರ, ಏನ್ ನಿಂದ ಅಂತ ನನಗೆ ಹೆದರ್ಸ್ತಾರ್ರಿ. ಹೌದಾ? ನಾ ಯಾರಿಗೂ ಹೆದರಂಗಿಲ್ಲ ಅಂತಿರ್ತಾರ್ರಿ. ಇಲ್ಲ ಮೇಡಮ್, ನಾನು ಎಲ್ರಿಗೂ ಹೆದರ್ತೀನಿ. ಫೈನಲಿ ಏನ್ ಹೇಳು, ಫೈನಲ್ ಅಲ್ಲಿ ಇತ್ಯರ್ಥ ಆಗ್ಬೇಕು ಅಂತ ನಾವು ಮಾತಾಡಿದ್ವಿ. ಕರೆಕ್ಟ್. ಫೈನಲ್ ಅಲ್ಲಿ ನಿಂತಿದೀವಿ, ಏನು ಅಂತ ಹೇಳ್ಬಿಡು. ತುಂಬಾ ಸೂಕ್ಷ್ಮವಾದ ವಿಚಾರ. ಫೈನಲಿ ಕೊನೆಯವರೆಗೂ ಈ ನನ್ನ ದೇವತೆ ಜೊತೆಗೆ ನಾನು ಜೀವನ ಮಾಡ್ತೀನಿ ಸರ್. ನಿಮ್ಮ ಜರ್ನಿನ ಸ್ವಲ್ಪ ನೋಡೋಣ ವಿಟಿ ಮುಖಾಂತರ. ಖಂಡಿತ. ನಸೋದಶರನೆ ಕೆಲಸ ಅನ್ನುವಂತ ಸುಲ್ತಾನಪುರದ ಹುಲಿಯವರು ಇವ್ರ ಮುಂದೆ ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್ಗಳು ಬಂದ್ರು, ಇವರೇ ನನ್ನ ಸರ್ವಸ್ವ ಅನ್ನುವಂತ ಆನೆಸ್ಟ್ ವೈಫ್ ಇವರು. ನಿನ್ ತಲೆ ಕೂದಲು ಮದ್ವೆ ಆದ್ಮೇಲೆ ಹೋಯ್ತಾ ಇಲ್ಲ ಫಸ್ಟೇ ಹೊಟ್ಟೋಗಿತ್ತ? ಮದುವೆ ಆದ್ಮೇಲೆ ಹೋಗಿತ್ತು ಸ್ವಲ್ಪ, ಈಗ ಬರ್ತಾ ಇದೆ. ಇದೇನೋ ಚಾಪೆ ಹಸ್ತ ಸದಾನಂದ ಅಂತ ಸಿನಿಮಾ ಐತೇನಾ? ಸರ್ ಮದುವೆ ಆಗಿ ನೆಕ್ಸ್ಟ್ ಪ್ರೋಗ್ರಾಮ್ ಏನಂತ ಹೇಳ್ರಿ. ಅಷ್ಟು ಗೊತ್ತಿಲ್ವಾ? ಇಲ್ಲ. ಚೇಕ್ ಇಟ್ ಪುಷ್ಪವತಿ. ಯಾವಾಗ ಬಂದ್ರಿ? ದೀಪ. ದೀಪ ಯಾರು? ವಿದ್ಯುತ್ ದೀಪ. ಇದೇನಾ ನಿನಗೆ ತೋರಿಸಿದ್ದು ಬಾರ್ಬಿ ಗರ್ಲ್ ಅಂತ? ನೀನು ಮಸಡಿ ಹಾಳಾಗ ಹೋಗ್ಲಿ, ಹೆಲ್ಪ್ ಮಾಡಿ ನೀನು. ಆದ್ರೆ ನಾ ಹಂಗೆ ಮಾಡ್ತೇನೆ,
ನನ್ನ ಗಂಡಗ್ ಒಂದ್ ಕೆಲಸ ಹಚ್ಚಂಗಿಲ್ಲ ನಾನು. ಸಂಪೂರ್ಣ ಸ್ಟೇಜ್ ನ ಆವರಿಸ್ಕೊಂಡ್ಬಿಟ್ಟೆ ಸದಾನಂದ. ಬಹಳ ಒಳ್ಳೆಯ ಒಬ್ಬ ಹಾಸ್ಯ ಕಲಾವಿದ ನಿನ್ನೊಳಗಿದ್ದಾನೆ. ನನ್ನ ಹೆಂಡತಿ ನನ್ನ ಜೀವನಕ್ಕೆ ಬಂದ್ಮೇಲೆ ಮಹಾಲಕ್ಷ್ಮಿ ಬಂದಾಗಿದೆ ನನ್ನ ಜೀವನ. ಹೃದಯವೇ ನಿನ್ನ ಹೆಸರಿಗೆ ಬರೆದೇ ಡೆಲಿವರಿ ಟೈಮ್ದಾಗ ಮೋಸ್ಟ್ಲಿ ನಾ ಸತ್ರು ಚಿಂತಿಲ್ಲ. ನಿನಗೆ ಒಂದ್ ಪಾಪು ಕೊಟ್ಟು ನಾ ಸಾಯ್ಬೇಕನ್ನೋದು ಒಂದ್ ಆಸೆ ಇತ್ತು. ನಮ್ ಕಡೆ ಕರಡ ಬರುತ್ತೆ, ಆ ಕರಡಕ್ಕೆ ಬೆಂಕಿ ಹಚ್ಬೇಕಾದ್ರೆ ಬ್ಯಾಲೆನ್ಸ್ ತಪ್ಪಿ ಆ ಕರಡದಲ್ಲಿ ಬೆಂಕಿಲ್ ಬಿದ್ದು ಸುಟ್ಕೊಂಡು ಸತ್ರು ನಮ್ಮಪ್ಪ. ನಾನು ಅಪ್ಪನ ಪ್ರೀತಿನೇ ನೋಡ್ಲಿಲ್ಲ. ನನ್ನ ಸ್ವಂತ ಅಣ್ಣ ಈಗ 14ನೇ ತಾರೀಕು ತೀರ್ಕೊಂಡ. ಹಂಗಾಗಿ ಅವ್ರ ಮಕ್ಕಳು ಬಂದಿದ್ದಾರೆ. ಈ ವೇದಿಕೆಯಲ್ಲಿರುವಂತ ಎಲ್ಲಾ ಮಕ್ಕಳ ಜವಾಬ್ದಾರಿಯನ್ನ ಸದಾನಂದ ಅವರು ವಹಿಸ್ಕೊಂಡು ಅವರ ಜೀವನದಲ್ಲಿ ಅವರು ನಿರ್ವಹಿಸ್ತಾ ಇದ್ದಾರೆ. ಸದಾನಂದ ಒಂಥರ ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಇವತ್ತು. ನಗ್ಸೋ ಕಲಾವಿದನಿಂದ ನೂರಾರು ನೋವಿನ ಕಥೆಗಳು ಇರುತ್ತೆ ಅಂತ ಇವತ್ತು ಇನ್ನೊಂದು ಸಾಕ್ಷಿ ಆದ್ರು. ದೇವ್ರಿದನ್ ಬನ್ನಿ ಸರ್, ಬಡವ್ರ ಮಕ್ಕಳು ಬೆಳೆದೇ ಬೆಳಿತೀವಿ. ನಮ್ ತವ್ರ ಮನಿ ಕಡೆಯಿಂದ ಬಾಳ ಇಷ್ಟಪಟ್ಟು ನಿನಗ ಒಂದ್ ಚೈನಾ ಮಾಡ್ಕೊಟ್ ಕಳ್ಸಾರ, ಅದನ್ನೇ ಹಾಕಬೇಕು. ನನ್ನ ಫ್ಯಾಮಿಲಿಯಲ್ಲಿ ಎಷ್ಟೇ ಕಷ್ಟ ಬಂದಿದ್ರು ಎಲ್ಲ ಇವತ್ತು ಒಂದಾಗಿದ್ದೀರಾ, ಅದನ್ನು ಕೇಳಿದಾಗ ಇನ್ನೂ ಖುಷಿ ಆಗ್ತಿದೆ. मेरे सपनों के रानी कब आए दिक्को ಏನೇ ಬಾರ್ಬಿ ಡಾರ್ಲಿಂಗ್ ಮಾತಾಡಕ್ಕಿಲ್ವಾ? ನೇತ್ರ ಹೇಗನಿಸ್ತು ನಿಮ್ಗೆ? ಭಾಳ ಖುಷಿ ಅನಿಸ್ತ್ರಿ ಮೇಡಮ್. ಮೇಲೆ 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 ಡ್ಯಾನ್ಸ್ ಮಾಡಕ್ ಕುಂತೇಳಿ ಡ್ಯಾನ್ಸರ್ ಆಗ್ತೇನೆ ನನ್ನಂತ. ನೇತ್ರ ಒಂದು ಆಕ್ಟಿಂಗ್ ಕೋರ್ಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಸ್ಟ್ರೈಟ್ ZTV ವೇದಿಕೆ ಜೋಡಿ ನಂಬರ್ 1 ಬಂದೆ ಸೂಪರ್ ಆರ್ಟಿಸ್ಟ್ ಆಗೋದೇ. ನಾವ್ ಏನೇನ್ ಕಳ್ಕೊಂಡಿದ್ವಲ್ಲ ನಮ್ಮ ಮಗಳ ಮುಖಾಂತರ ಅದ್ ಸಿಕ್ಕೈತಿ. ಭಾಳ ಖುಷಿ ಆಗ್ತೈತಿ. ಜ್ಞಾನ, ವಿಜ್ಞಾನ, ಸಿರಿ, ಸಂಪತ್ತು, ಸೌಂದರ್ಯ ಇವೆಲ್ಲವನ್ನು ಮೀರಿದ್ದು ಮುಗ್ಧತೆ ಅಂತ. ಆ ಮುಗ್ಧತೆ ನಿಮ್ಮಿಬ್ಬರಲ್ಲೂ ಇದೆ, ಅದೇ ನಿಮ್ಮನ್ನ ಕೊನೆವರೆಗೂ ಕಾಪಾಡುತ್ತೆ. ಇವತ್ತು ನಿಜ ಹೇಳ್ಬೇಕಂತಂದ್ರೆ ಇದಕ್ಕೆ ಜೋಡಿ ನಂಬರ್ 1 ಬರಾಕ್ ನನ್ಗೆ ಸ್ವಲ್ಪನೂ ಇಷ್ಟ ಆಯ್ತಿದ್ದಿಲ್ರಿ. ಯಾಕಂದ್ರೆ ಸಣ್ಣ ಪಾಪು ಇತ್ತು. ಆಮೇಲೆ ಎಲ್ಲ ಹೊಸದು ನನಗೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅದು ಎಲ್ಲ ಹಳ್ಳಿ ಟೈಪ್ ವಾತಾವರಣದಾಗ ಬೆಳೆದಕ್ಕಿ ಸಡನ್ ಆಗಿ ಇಲ್ಲಿ ಬಂದು ಆ್ಯಕ್ಟ್ ಮಾಡಿ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಬೋದು, ಎಲ್ಲ ಮಾತಾಡೋ ಅಂದ್ರೆ ನನ್ಗೆ ಕಷ್ಟ ಆಗ್ತಾವು. ನಾವು ಅಲ್ಲೇ ಅಂತ ಇವ್ರ ಜೋಡಿ ಫಸ್ಟ್ ಜಗಳ ಮಾಡಿದ್ದೆ ನಾನು. ಬಟ್ ಅದನ್ನೇನೋ ನಾವು ಅದು ಅಲ್ಲ ಅಂತ ಡಿಸೈಡ್ ಮಾಡಿ ಬಿಟ್ಬಿಟ್ಟಿದ್ದೆ. ಅಂದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೆ ಅನಿಸ್ತೈತ್ರಿ. ಏನೂ ಗೊತ್ತಿದ್ದಿದ್ದಿಲ್ಲ. ಈಗ ಒಂದು ಹೀರೋನ ಕಣ್ಣೆದ್ರು ನೋಡೋದ ಅಂತಂದ್ರೆ ನಿಜ ನಮ್ಮಂಥವ್ರಿಗೆ ಸಾಧ್ಯ ಇಲ್ಲ ರೀ. ಅದ ಈ ವೇದಿಕೆ ಅದನ್ನೆಲ್ಲ ತಂದು ಕೊಡ್ತ ನಂಗೆ. ಈಗ ಅದು ಮುಗೀತಿತ್ತಲ್ಲ ಅಂತ ನೆನ್ಸ್ಕೊಂಡು ಆಯ್ತು ನಾಳಿಂದ ಇಲ್ಲ ಅಲ್ಲ ಅಂತ ಒಂಥರ ಫೀಲ್ ರೀ. ಈ ವೇದಿಕೆ ನನ್ನ ಜೀವನದಲ್ಲಿ ಮರಿದೇ ಇರ್ತಕ್ಕಂಥ ವೇದಿಕೆ ಮೇಡಮ್. ಇದು ನನ್ನ ಜೀವನಕ್ಕೆ ಬೇರೆ ಥರ ಮೆರುಗು ಕೊಡ್ತು. ಇಲ್ಲಿ ಎಲ್ಲರೂ ಸೇರಿಕೊಂಡು ಗ್ರ್ಯಾಂಡಾಗಿ ನನ್ನ ಮದುವೆ ಮಾಡಿ ಆ ಮದುವೆ ದಿನಾನ ಎಲ್ರಿಗೂ ಹೋಳಿಗೆ ಊಟ ಹಾಕ್ಸಿದ್ರು. ಏನೆಲ್ಲ ಆಗಿಲ್ಲ ಮೇಡಮ್ ನಾವಿಲ್ಲೇ. ಜೊತೆಗೆ ಇವಳು ನನಗೆ ಸಿಕ್ಕಾಪಟ್ಟಿ ಸಾಥ್ ಕೊಟ್ಲು ಮೇಡಮ್. ಸದಾ ನೀನು ಒಳ್ಳೆ ಕಲಾವಿದ, ತುಂಬಾ ನಗಿಸಿದೀಯ ನಮ್ಮನ್ನೆಲ್ಲ. ಜೋಡಿ ನಂಬರ್ 1 ಅಳಿಸಿದೀಯ. ನೇತ್ರ ನೋಡಿ ಹೇಗ್ ಬಂದಿದ್ ಹುಡುಗಿ, ಒಂದ್ ಸೀರೆ ಅಲ್ಲ ಯಾವುದೋ ಒಂದ್ ಸೀರೆ ಸುತ್ಕೊಂಡು ಬರೋವಳು ಫಸ್ಟ್ ಎಪಿಸೋಡಲ್ಲಿ. ಈಗ ನೋಡಿ ಅವಳು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ನೀನು ಎಲ್ಲಿ ಶೋಗಳಿಗೆ ಹೋಗ್ತೀಯಾ ಅವಳನ್ನು ಕರ್ಕೊಂಡೋಗು, ಅವಳನ್ನು ಬೆಳೆಸಿ. ಈಗಾಗಲೇ ಆ ಕಾರ್ಯ ಮಾಡಿದ್ಯಾ ನೀನು. ಸೊ ಅವಳೆಲ್ಲ ನಮ್ಮ ಜೊತೆಲಿ ಇರ್ತಾಳೆ, ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ನೇತ್ರ. ಮಿಸ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಶೋ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ, ಭಗವಂತ ಒಳ್ಳೇದು ಮಾಡಲಿ ನಿಮ್ಮಿಬ್ಬರು. ಥ್ಯಾಂಕ್ ಯು ಸರ್. ಈ ಖುಷಿಯಾದಂತ ಜೋಡಿಗೆ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸುವಂತ ಸಮಯ ಸದಾ ಹಾಗೂ ನೇತ್ರ ಅವರಿಗೆ ಸಿಗ್ತಾ ಇದೆ. ಗಡಿಬಿಡಿ ಜೋಡಿ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ನೇತ್ರ. ಥ್ಯಾಂಕ್ ಯು ಸದಾ ಅವರೇ. ಒಳ್ಳೇದಾಗ್ಲಿ. ಈಗ
ಇನ್ನೊಂದು ಫನ್ನಿ ಅವಾರ್ಡ್ ಕೊಡುವಂತ ಸಮಯ. ಇಲ್ಲಿರೋರ್ ಪೈಕಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದವ್ರಿಗೆ ನಾವು ಕೊಡ್ತಾ ಇದೀವಿ ಮೈಕಲ್ ಜಾಕ್ಸನ್ ಅವಾರ್ಡ್. ಅಂಡ್ ದ ನಾಮಿನೀಸ್ ಆರ್ Michael Jackson Award. The nominees are ಇದು ಡ್ಯಾನ್ಸ್ ನೋಡಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಜೀವ ಹೂವಾಗಿದೆ ಭಾವ ಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಒಂಚೂರು ಬಗ್ಗೆ ಮಾತಾಡು ಬಚನು 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 ಬಚನು. and the winner is The Michael Jackson Award goes to Yashwant Sadesh. ಜಾಕ್ಸನ್ ನಾ ಸೈಕಲ್ ಓಡಿಸೋನು, ಅವನು ಇಂಟರ್ನ್ಯಾಷನಲ್ ನಾ ಕರ್ರಾಬು ಲೋಕಲ್ಲು. ಓ ವಸೀಮಾ ಪಪ್ಪ ಶಾಬಾಷ್. ನಾನಂತೂ ಹಗಲತ್ತಲ್ಲೇ ಸರ್ ಈ ಹ್ಯಾಟ್ ನಿಮ್ಮ ತಲೆ ಮೇಲೆ ಬರ್ತಾ ಇದೆ. ಕಮನ್ ಸರ್ ಸ್ವೀಕರಿಸಿ. ಮೈಕಲ್ ಜಾಕ್ಸನ್ ಅವಾರ್ಡ್ ಗೋಸ್ ಟು ಸರ್ ದೇಶಪಾಂಡೆ ಸರ್. ಸರ್ ನಿಮ್ಗೆ ಮೈಕಲ್ ಜಾಕ್ಸನ್ ಅವಾರ್ಡ್ ಬಂದಿರೋದು ನಿಮ್ಗೆ ಏನು ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಆಗಿದೆ. ಸಖತ್ತಾಗಿ ಸಂತೋಷ ಆಗಿದೆ ಅವ್ರಿಗೆ. ಆ ಮೈಕಲ್ ಜಾಡ್ಸನ್ ನನಗೆ ಕೈಕಾಲು ಜಾಡ್ಸನ್ ಮಾಡ್ಲಿಕ್ಕಾಗಲಿಲ್ಲ. ಆದರೂ ನನಗೆ ನಾಮಿನೇಷನ್ ಒಳಗೆ ಐ ವಾಸ್ ವೆರಿ ಟಾಪ್ ಕಾಂಟೆಂಡರ್. ಅಂಡ್ ಯಾರೋ ಮಂಜು ಮಾಸ್ಟರ್ ಅನ್ನೋರ್ದು ನಮ್ಮ ಜೊತೆ ಎಲ್ಲ ಕಾಂಪಿಟೇಷನ್ ಹಾಕಿದ್ರು. ಚಾನ್ಸ್ ಇಲ್ಲ ಐ ಡಿ ನಾಟ್ ಲೈಕ್. ನೋ ಯಾ ಯಾ ರೈಟ್ ಟು ಡಿಡ್ ಸರ್ ಅವ್ರನ್ನ ಕಾಂಪಿಟೇಷನ್ಗೆ ಇಡಬಾರ್ದಾಗಿತ್ತು. ಇಡಬಾರ್ದಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶ್ವೇತಾ, ಈಗ ಫನ್ನಿ ಅವಾರ್ಡ್ ಅಲ್ಲೇ ಇನ್ನೊಂದು ಸ್ಪೆಷಲ್ ಅವಾರ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಜೀವನದಲ್ಲೂ ತ್ಯಾಗ ಮಾಡ್ಲೇಬೇಕು. ಮಾಡಲ್ಲ ಅಂದ್ರೂ ಜೀವನನೇ ತ್ಯಾಗ ಮಾಡಿಸುತ್ತೆ. ಹೌದು. ಆದ್ರೆ ನಮ್ಮ ವೇದಿಕೆಯಲ್ಲಿ ಆ ತ್ಯಾಗಮಯಿ ಯಾರು? ಆ ತ್ಯಾಗಮಯಿಗೆ ಸಿಗ್ತಾ ಇರೋದು ತ್ಯಾಗಮಯಿ ಅವಾರ್ಡ್. ಅಂಡ್ ದ ನಾಮಿನೀಸ್ ಆರ್ ತ್ಯಾಗಮಯಿ ಅವಾರ್ಡ್. ಸ್ವಾತಿ ಮುತ್ತಿನ ಮಗಹನಿಯೇ ನೀನೇ ನನ್ನ ನೀನೇ ನನ್ನ ತುಂಬಾ ತುಂಬಾ. ಜ್ಯೋತಿ ಅವ್ರ ಸೋಫಾನ ಇನ್ಮೇಲೆ ಇಲ್ಲ. ಫ್ರಂಟ್ ಅಲ್ಲಿ ಹಿಂಗೆ ಎದುರು ಮುಖ ಕಾಣುತ್ತೆ. And the winner is ಮಾಳ್ವಿಕಾ ಅಕ್ಕ, ಜಗತ್ತಲ್ಲಿ ನಾನು ಕಂಡಿರುವಂತ ತ್ಯಾಗಮಯಿ ಒಬ್ರೇ. ಅದು ಯಾರು ಹೇಳಿ ನೋಡೋಣ? ಗೊತ್ತಾಯ್ತು. ಅಂತಹ ಒಂದು ಹೆಣ್ಮಗು ನಮ್ಮ ಸೆಟ್ಟಲ್ಲಿದೆ. ಇವತ್ತು ಅಷ್ಟೇ ನಗನಕ್ಕೊಂಡು ತ್ಯಾಗ ಮಾಡ್ತಾ ಕೂತಿದೆ. ಎಲ್ಲ ನೋಡಿನೂ ಕೂಡ ಇಷ್ಟೊತ್ತಲ್ಲೂ ಕೂಡ ನಗ್ನಗ್ತಾ ಸೋಫಾದಲ್ಲೇ ಹೊರ್ಕೊಂಡ ಆರಾಮಾಗೆ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಕೂತಿರೋ ಅವರು ಕಂಡ್ರು ತ್ಯಾಗಮಯಿ. ಅವರು ತ್ಯಾಗಮಯಿ. ದಯವಿಟ್ಟು ಬನ್ನಿ. ಇದೇ ಆಕ್ಟರ್. ನೀನು ಹೇಳ್ತಿದ್ಯೇನೋ ಮಾಡ್ಕೊಂಡು. ಆಯ್ತು ಸರ್, ನೀವು ಬನ್ನಿ ಸರ್. ಆ ಕರ್ಣನಂತೆ ನೀದಾನಿಯಾದೆ. ಎಂತ ಒಳ್ಳೆ ಅವಾರ್ಡ್ ಕೊಟ್ಟಿದ್ದಾರೆ ಮಗ ಇಬ್ಬರು. ನೋಡಿ ಇಬ್ಬರನ್ನು ಈ ಪ್ರೇಮ ಆ ಕಡೆಗಲ್ಲ, ಯಾಕೆ ಈ ಕಡೆ ನೋಡಿದ್ರ? ಬೇಡಿ ಹೆಂಗ್ ಬೇಕಾದ್ರೆ ಹಾಕೊಂಬೋದು ಮಗ. ಇದನ್ನೇ ಬೇಡಿ ಅನ್ನಲ್ಲ, ಇದನ್ನು ಬೇಡಿ ಅಂತ. ನಾನು ಇದನ್ನೇ ಹೇಳ್ತಾ ಇರೋದು, ಬೇಡಿ 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 ಅಂತ. ಇವ್ರು ಬೇಡಿ ಹಾಕೊಂಡು ಬೇಕು 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 ಅಂತ ಇದ್ದಾರೆ. ಇದು ಬರೀ ಕೈ ಹಾಕೊಂಡ್ರೆ ಬೇಡಿ. 5ನೇ ಸಲ ಇದು. ಹಿಂಗ 5ನೇ ಸಲ ತಪ್ಕೊಂಡಿರೋದು ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ದಿವ್ಯ ಜ್ಯೋತಿಯವರೇ, ನೀವು ನೋಡ್ತಾ ಇಲ್ವಾ ಅದನ್ನ? 25 ಸಲ ಟೋಟಲ್ ಆಗಿ 1375 ಸಲ ಅವ್ರು ತಪ್ಕೊಂಡಿದ್ದಾರೆ. ಲೆಕ್ಕ ಹಾಕಿ ಕಣೋ ಇಂಥ ಬಂಗಾರದಂತ ಹುಡುಗ ಸಿಕ್ಕಿರೋದು.
ಹೇಳಿ ದಿವ್ಯ ಜ್ಯೋತಿ ಅವರೇ, ಹೇಗೆ ನಿಮ್ಗೆ ಈ ತರ ತ್ಯಾಗ ಮಾಡಬೇಕು ಅಂತ ಮನ್ಸು ಬಂತು? ಇದೇನು ತ್ಯಾಗ ನೋಡಿ ನೋಡಿ ರೂಢಿ ಆಗೋಗಿದೆ ನನಗೆ, ಮಾಮೂಲಿ ನನಗೆ. ಇದಕ್ಕೆ ನೀವು ಅವಾರ್ಡ್ ಕೊಡ್ತಾ ಇದ್ದೀರಲ್ಲ, ಅದು ತುಂಬಾ ಖುಷಿ. ಅದು ನಿಮ್ ತ್ಯಾಗ ಆದ್ರೆ ಇದು ನಮ್ ತ್ಯಾಗ. ಅದು ತ್ಯಾಗ ಅಲ್ಲ, ಅದು ಗಂಡನ ಮೇಲಿರುವಂತ ಅತಿಯಾದ ನಂಬಿಕೆ ಗೊತ್ತಾ? ಇದನ್ನ ಆ ತರನು ಅನ್ಬೋದಾ? ಹೌದು, ಆ ತರನೇ ಅನ್ನೋದು. ಹೆಸರು ಥ್ಯಾಂಕ್ ಯು ವೆರಿ ಮಚ್. ಈ ಬೇಡಿನ ದಯವಿಟ್ಟು ಬಿಡಬೇಡಿ ತ್ಯಾಗಮಯ್ಯ ಅವರೇ. ಖಂಡಿತ ಬಿಡಲ್ಲ. Untucked Jodi Awards and the nominees are And the winner is and the winner is ಯಾರಿರ್ಬೋದು? ಅವ್ರು ಇವಾಗ್ಲೂ ಅಂಟ್ಕೊಂಡೇ ಕೂತಿದ್ದಾರೆ. ಈಗ್ಲೂ ಅಂಟ್ಕೊಂಡೇ ಕೂತಿರೋಂತಹ ಶಶಿ ಅಂಡ್ ಲಾವಣ್ಯ. ಬನ್ನಿ, ಇಬ್ರು ಬನ್ನಿ. ಓಕೆ, ಇವ್ರಿಗೆ ಏನಿದು ಅವಾರ್ಡು? ನೀವೇ ಓಪನ್ ಮಾಡಿಪ್ಪ. ಅಂಟ್ಕೊಂಡಿರೋ ಜೋಡಿ ಬಾಳೆ ಹಣ್ಣು. ಹೆಂಗೆ ಇದು ಅಂಟ್ಕೊಂಡಿದೆಯೋ ಎರಡು ಬಾಳೆಹಣ್ಣುಗಳ ತರ ಈ ಎರಡು ಜೀವಗಳು ಯಾವಾಗಲೂ ಅಂಟ್ಕೊಂಡಿರೋದ್ರಿಂದ ಅವ್ರಿಗೆ ಈ ಅಂಟ್ಕೊಂಡಿರುವಂತ ಬಾಳೆಹಣ್ಣನ್ನ ಅವಾರ್ಡ್ ಹಾಕಿ ಕೊಡ್ತಾ ಇದೀವಿ. ಈ ಜೋಡಿ ಬಾಳೆಹಣ್ಣನ್ನ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ವಿ. ನಿಮ್ಮ ವಿನ್ನಿಂಗ್ ಸ್ಪೀಚ್ ಬರಲಿ ಶಶಿ. ಅಂಟೆಂಟ್ ಅವಾರ್ಡ್ ಬಂದಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ರೀಸನ್ ಯಾಕೆ ಅಂತಂದ್ರೆ ನನ್ನ ಹುಡುಗಿ ಬೆಲ್ದಂಗೆ, ನಾನು ಅದಕ್ಕೆ ಅಂಟ್ಕೊಂಡಿರೋ ಇರುವೆ ಹಂಗೆ. ಇರುವೆ ಬೆಲ್ದ ಹತ್ರ ಹೋಗುತ್ತೆ, ಅಂಟ್ಕೊಂಡು ಇದ್ದೇ ಇರುತ್ತೆ. ಸಖತ್ತಾಗಿ ಹೇಳಿದ್ರಿ. ಇರುವೆ ಅಂಟ್ಕೊಂಡ್ರಲ್ಲ, ಬೆಲ್ಲ ತಿನ್ಕೊಂಡು ಹೊಟ್ಟೋಗುತ್ತೆ. ಇಲ್ಲ, ತಿನ್ನಕ್ ಹೋಗಿ ಕೆಲವೊಂದು ಅಂಟ್ಕೊಂಡಿರುತ್ತಲ್ಲ, ಬಿಡ್ಸೋಕ್ಕೂ ಆಗಲ್ಲ ನೋಡಿ, ಆ ಇರುವೆ ನಾನು. ಆ ಥರನಾ? ಓಕೆ. ಇದು ಬರೀ ಇರುವೆ ಅಲ್ಲ, ಅಂಟಿರುವೆ. ಲಾವಣ್ಯವರೇ, ಸಖತ್ತಾಗಿರೋ ಅವಾರ್ಡ್ ಕೊಟ್ಟಿದ್ವಿ. ಹೀಗೆ ಅಂಟ್ಕೊಂಡೇ ಇರಿ ಸದಾ. ಒಳ್ಳೇದಾಗ್ಲಮ್ಮ. ಈಗ ಮುಂದಿನ ಅವಾರ್ಡ್, ರಿಪೀಟ್ ಅವಾರ್ಡ್ ಅಂಡ್ ದ ನಾಮಿನೀಸ್ Repeat Award and the nominees are ಈ ತರ್ಲೆನೆಲ್ಲ ಚೋಟಾ ಚಂಪೆನೆಲ್ಲ ಲಾಸ್ ಮಾಡಿ ಇಲ್ಲಿ ಗುಡ್ ಬಾಯ್ ತರ ಇರ್ಬೇಕು, ಓಕೆನಾ? ಕಂಡೀಷನ್. ಓಕೆ ಚತೋ, ನೀನು ಏನ್ ಹೇಳಿದ್ರು ಅಂತ ಕೇಳ್ತೀನಿ. ಹಾಯ್ ಬೇಬಿ. ಶುರು ಬಾ. ಹಾಯ್ ಬೇಬಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಬೇಬಿ. ಹೌ ಆರ್ ಯು ಬೇಬಿ? ಐ ಆಮ್ ಗುಡ್. ಬಾ ಬೇಬಿ, ಇಬ್ರು ಒಟ್ಟಿಗೆ ದಾಟ. ಈ ಅಭಿಮಾನ ನೋಡ್ದ ಶ್ವೇತು? ನೋಡ್ದ? ಆದ್ರೂ ನೀನ್ ಈ ತರ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಶ್ವೇತು, ಅನ್ಕೊಂಡಿರ್ಲಿಲ್ಲ. ನಾನೇನ್ರಿ ಮೋಸ ಮಾಡ್ದೆ? ಇದು ಮೋಸ ಅಲ್ದೆ ಇನ್ನೇನ್ ಸಮೋಸನ ಶ್ವೇತು, ಸಮೋಸನ. ಕುರಿ ಏನ್ರಿ ಆಗಿದೆ ನಿಮ್ಗೆ? ಶ್ವೇತು, ಈ ರಥ ತಂದಿರೋದೇ ನಿನ್ಗೋಸ್ಕರ ಶ್ವೇತು. ಕಮಾನ್ ಶ್ವೇತು. ಕುರಿ ಇನ್ನೊಂದು ನಿಮಿಷ ಅಕ್ಕ, ನಮ್ಮ ಮಾಮನವ್ರು ಬಂದಿದಾರ. ಹೌದಾ? ಬರ್ರಿ ಮಾಮ. ಅಂದ್ರೆ ಅಕ್ಕ, ನಾವ್ ಎಲ್ಲೇ ಕಾರ್ಯಕ್ರಮ ಹೋಗ್ಲಿ ಖುಷಿ ಆಗತ್ತಕ್ಕ ಬಾಳ. ಊರಲ್ಲಿ ಅವ್ರಿಗಿರುವಂತ ಗೌರವ ನನ್ನ ಮಗನಿಗೂ ಇಲ್ಲ ಅಕ್ಕ. ಇಲ್ಲ ಅಕ್ಕ, ನಾನು 2ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಅಷ್ಟೇ ಓದಿದ್ದು. ನಾನು ಸ್ಕೂಲ್ಗೆ ಹೋಗ್ಲಿಲ್ಲ ಅಕ್ಕ. ಭಾಳ ಖುಷಿ ಆಯ್ತಕ್ಕ ನಿನ್ ಜೋಡಿ ಡ್ಯಾನ್ಸ್ ಮಾಡಿ. ಥ್ಯಾಂಕ್ ಯು. and the winner is ಪಲ್ಲವಿ ಅಕ್ಕ. ನೋಡ್ರಿ ಇವ್ರು ಏನ್ ಗಿಫ್ಟ್ ಕೇಳ್ತಿದ್ದಾರೆ ಅಂತ. ಅಕ್ಕ 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 ಅಂತ ರಿಪೀಟ್ ಮಾಡ್ತಿದ್ರಲ್ಲ, ಅಕ್ಕನ ಗಿಫ್ಟ್ ಕೊಟ್ಬಿಡ್ರಿ. ನಿಮಗೆ ಗಿಫ್ಟ್ ಕೊಟ್ಬಿಟ್ಟು ನಾನೇನ್ ತಗೊಂಡೋಗ್ಲಿ? ಇದೊಂದು ಓಪನ್ ಮಾಡಮ್ಮ. ಗ್ರಾಮಫೋನ್. ಅಷ್ಟ್ ಪ್ರೀತಿಯಿಂದ ಅಕ್ಕ 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 ಅಂತ ಕರೆದ್ರು ಪಾಪ ಅಲ್ವಾ? ಅದಕ್ಕೆ ಗ್ರಾಮಫೋನ್ ಕೊಟ್ಟಿದ್ದಾರೆ. ನಿಮ್ಮ ವಿನ್ನಿಂಗ್ ಸ್ಪೀಚ್ ಬರ್ಲಿ ದಯವಿಟ್ಟು. ಥ್ಯಾಂಕ್ ಯು. ಇವ್ರು ನನ್ನ ಮುದ್ದಿನ ಅಕ್ಕ, ಅದಕ್ಕೆ ನನ್ನ ಗಿಫ್ಟ್ ಕೊಟ್ಟಾರ ಅಲ್ವಾ? ಸೂಪರ್. ಥ್ಯಾಂಕ್ ಯು. ಈ ಅಕ್ಕ ತಂಗಿ ಜೊತೆಲೇ ಇದ್ದೀರಾ, ಒಂದೆರಡು ಹೆಜ್ಜೆ ಹಾಕ್ಬಿಟ್ರೆ ಅಪ್ಪ ಸುಂದರ ಲಕ್ಷ್ಮಿ ಒಂದು ಸಾಂಗ್ ಹಾಕಮ್ಮ. ನನ್ನ ಹಿಂದೆ ಬತ್ತೀರಾ?
ಮುದ್ದಾದ ತಂಗಿಗೆ ಇನ್ನೊಂದು ಗಿಫ್ಟ್. ಅಕ್ಕ ತಂಗಿರ್ಗೆ ಜೋರಾಗಿ ಒಂದು ಚಪ್ಪಾಳೆ ಬರ್ಲಪ್ಪ. ಏನಾಯ್ತು ನಿಮಗೆ? ಕೋಗಿಲೆ ಶ್ವೇತು, ಕೋಗಿಲೆ ಕೂಗ್ತಾ ಇದೆ. ಯಾಕಂದ್ರೆ ಇಲ್ಲಿ ತರ ಸಿಂಗರ್ಸ್ ಇದಾರೆ. ಸರಿಗಮಪ ಸಿಂಗರ್ಸ್ ಮೀರ್ಸೋ ಸಿಂಗರ್ಸ್ ಇದಾರೆ. ಅಂತ ಸಿಂಗರ್ಸ್ ಜೋಡಿನ ಹುಡುಕಿ ಅವ್ರಿಗೆ ಜೋಡಿ ಕೋಗಿಲೆ ಅವಾರ್ಡ್ ನ ಕೊಡ್ತಾ ಇದೀವಿ. ಅಂಡ್ ವಿನ್ನರ್ ಇಸ್ ನಾದ ಪ್ರಿಯ ಶಾರದೆ ನಾರದ ಗಾನಲೋಲೆ, ನವರಾತ್ರಿಯ ವೈಭವದಿ ಕಂಡೆ ನಿನ್ನ ಲೀಲೆ, ತಂದಿರುವೆ ಅರ್ಪಿಸಲು ಭಕ್ತಿ ಎಂಬ ಮಾಲೆ, ತೂಗುವೆನು ರಾಗ ಸ್ವರದ ತೊಟ್ಟಿಲ ಉಯ್ಯಾಲೆ, ತೊಟ್ಟಿಲ ಉಯ್ಯಾಲೆ. ವಾವ್, ಬನ್ನಿ. ನೀವೇ ಓಪನ್ ಮಾಡಿ. ಮೆಗಾಫೋನ್. ಇದೇ ಮೆಗಾಫೋನ್ ಅಲ್ಲಿ ಈಗ ಕವಿತಾ ಅವರಿಂದ ಒಂದು ಅಮೋಘವಾದ ಗೀತೆ. ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೀತಿಯ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯ ಅರ್ಧಾಂಗಿನ ಅರ್ಧ ನಿಮಿಷನೂ ಬಿಡದೆ ಇರೋ ಪತಿರಾಯ. ಗಂಡನ್ನ ಕಣ್ಣಲ್ಲಿ ಕಟ್ಟಿಡುವಂತ ಸತೀಮಣಿ. ಎಸ್, ಲೆಟ್ಸ್ ವೆಲ್ಕಮ್ ಗಾಯಕ, ನಾಯಕ, ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಆನಂದ್ ಅವರು ಹಾಗೂ ಅವರ ಶ್ರೀಮತಿ ಚೈತ್ರಾ ಅವರು. ಚಂದ್ರ ನಿನ್ ಕನ್ಸಿಗೆ ಬಂದ್ರೆ ಸೇರಿಸ್ಬೇಡ ಅಲ್ಲಿ ನಾನಿರ್ತೀನಿ. ಕಾಮನ ಬಿಲ್ಲು ನಿನ್ ರಂಗನ್ನ ಸಾಲ ಕೇಳಿದ್ರೆ ಕೊಡಬೇಡ. ನಾನು ಮಾಸ್ ಹೋಗ್ತೀನಿ. ಜೀವನದಲ್ಲಿ ಏನೇ ಆದ್ರೂ ತಲೆಗೆ ಹಚ್ಕೋಬೇಡ. ಯಾಕೆಂದ್ರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ. ನನ್ನ ಕನ್ಸಿಲ್ ಅಣತೀರಾ ನೀವೇ. ಐ ಲವ್ ಯು ಮಿಸ್ಟ್ರೆ. ಏನಿದು
ಪಾಪ ಆಣೆ ಮಾಡಿ ಹೇಳ್ತೀನಿ, ಸೂಪರ್ ಪರ್ಫಾರ್ಮೆನ್ಸ್, ವೆರಿ ನೈಸ್. ಥ್ಯಾಂಕ್ ಯು. ಇವತ್ತು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಿಂತಿರೋದು ನಿಮಗೆ ಎಷ್ಟು ಖುಷಿ ಇದೆ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮೇಡಮ್. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಬಂದಾಗಿಂದ ನಾವಿಬ್ರು ತುಂಬಾ ಅನ್ಯೋನ್ಯವಾಗಿದ್ದೀವಿ. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ, ಅವ್ರು ನೋಡ್ತಾನೆ ಕಳೆದೋಗ್ಬಿಟ್ರು ಆನಂದ. ನನ್ನ ಕೆಣಕಲು ಮನಸ್ಸುಗಳು ಕಂಡೆ ಹೊಸ ಹೊಸ ಕನಸುಗಳು, ನೀನೆಂದೆಂದು ನನ್ನವಳೇ. ಈ ನಿಮ್ಮ ಆನಂದವಾದ ಜೋಡಿ ಪಯಣ ಹೇಗಿತ್ತು ಅನ್ನೋದನ್ನ ವಿಟಿ ಮುಖಾಂತರ ನೋಡೋಣ. ವಿಟಿ ಪ್ಲೀಸ್. ಈಕೆ ನನ್ನ ಧರ್ಮಪತ್ನಿ ಚೈತ್ರ. ತುಂಬಾ ಇದೆ ಹೇಳೋದು ಅವ್ರ ಬಗ್ಗೆ. ಸಮಾಧಾನ ಮಾಡ್ಕೊಂಡು ಟೈಮ್ ಇದೆ, ಹೇಳಿ ಮೇಡಮ್. ಭಯ ಆಗ್ತಿದೆ ನನಗೆ, ಫಸ್ಟ್ ಟೈಮ್ ಹತ್ರ ಎಲ್ಲ ಮಾತಾಡ್ತಿರೋದು. ಎದುರಿಸ್ತಾರಾ? ರೇ ಸ್ವಾಮಿ, ಅವ್ರಿಗೆ ಎದುರಿಸೋ ಥರ ಇದೀವ? ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಾಳ್ರಿ, ಹಗಣಗಾರತಿ ಮಾ ಚತುರ ಬಿಗುತಿ, ಹೆದರ ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಾಳ್ರಿ. ಬೇಡ 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 ಅನ್ಕೊಂಡೆ ಮದುವೆ ಆಗಿದ್ದು ನಾವು. ಮಗು ಇದೆ ಅಲ್ಲ? ಹ್ಞೂ ಸರ್. ಬೇಡ 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 ಅನ್ಕೊಂಡ. ಯಾರು ನಿನ್ನ ಬೇಗ ಮಲಗಿಸ್ಬಿಡೋದು ಬೇಗ? ಚೆನ್ನಾಗಿ ಏನ್ ಮಾಡಿದ್ರಿ ಚೈತ್ರ ಅವ್ರೆ? ಹೆದರ್ಕೊಳ್ತಾ ಇರೋದು ಇಲ್ವಾ? ಬಾಣ ಬಾಟ್ಲಿಗೆ ಅಂಟ್ಕೊಂಡ್ಬಿಟ್ಟಿತ್ತು. ಹೌದು ಹೌದು. ಹಂಗ ನಿನಗೆ ಎಲ್ಲರೇ ಅಂಟಿಕೊಂಡಿದ್ರೆ ಒಡಿವೆಲ್ ತರ ಅಳ್ಬೇಕು ಅಂತ. ಗಂಡಗ ಧೈರ್ಯ ಕೊಟ್ಟಾಳ್ರಿ. ನಾನು ನಿಮ್ಮ ಅಭಿಮಾನಿ ಆನಂದ್. ನನಗೆ ನಿಮ್ಮ ಆಕ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾವ ಸಂಪತ್ತಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪಶುಗಳ ತರ ನೋಡ್ತಾ ಇದ್ದೋ, ಆ ನಿನ್ನ ಸಂಪತ್ತಿಗೆ ನನ್ನ ಸರ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಎಷ್ಟೇ ಕಷ್ಟ ಬಂದರೂ ನಿಲ್ಲೋಂಥ ಗಟ್ಟಿಗೆ ಸಿಕ್ಕಿದ ನನಗೆ. ಐ ಲವ್ ಯು. ಐ ಲವ್ ಯು ಟು. ನನ್ನ ಮದುವೆಗೆ ಮುಂಚೆನೂ ದಪ್ಪ ಇದ್ದೆ. ನೀವು ನನ್ನನ್ನು ಒಪ್ಕೊಂಡಿದ್ದೀರಲ್ಲ, ನಾನು ಹೇಗಿದ್ನೋ ಹಾಗೆ. ಬಟ್ ಅದಕ್ಕಿಂತ ಏನು ಬೇಕು ಅನ್ನೋದು. ನಾನು ಆನಂದ್ ಮದುವೆ ಆಗೋದು ಮನೇಲಿ ಒಪ್ಪಿರಲಿಲ್ಲ, ಆರ್ಟಿಸ್ಟ್ ಅಂತಾನೆ ಒಪ್ಪಿರಲಿಲ್ಲ ಅವರು. ಜನು ನನ್ನ ಜೀವ ನೀನು. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಇಷ್ಟವಾದ ಮೈಸೂರು ಸಿಲ್ಕ್ ಸ್ಯಾರಿ. ಪ್ರೀತಿಯಿಂದ ಊಟ ಮಾಡ್ತೀನಿ. ಪುಣ್ಯ ಮಾಡಿದೀನಿ. ಈ ಸೀರೆನಾ ನಾನು ಮಣ್ಣಿಗೆ ಹೋದ್ರು ನಾನು ಉಟ್ಕೊಂಡು ಹೋಗ್ತೀವಿ ಇದನ್ನ. ನಾನು ಸಾಯೋವರೆಗೂ ನಿನ್ನ ಕೈಯಲ್ಲೇ ಇರಬೇಕು. ತಂದೆ ತಾಯಿ ಹೆಣ್ಮಕ್ಳನ್ನ ಅವ್ರ ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಮುಂದಕ್ಕೆ ಯಾವ ತರ ಅಂತ ಭಯ ಇರುತ್ತಲ್ಲ, ಸೊ ಅದನ್ನ ಕಂಟಿನ್ಯೂ ಮಾಡಬೇಕಾದ್ದು ಗಂಡನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ತಾಯಿಗೆ ಡಯಾಬಿಟಿಕ್ ಫುಟ್, ಅವರಿಗೆ ಏನೋ ಫುಲ್ ಇನ್ಫೆಕ್ಟ್ ಆಗ್ಬಿಟ್ಟಿತ್ತು. ಡಾಕ್ಟರ್ ಕಾಲು ತೆಗಿಬೇಕು ಅಂತ ಹೇಳ್ಬಿಟ್ಟಿದ್ರು.
ಕಲಾವಿದ ಅಂತ ಇವ್ರನ್ನ ರಿಜೆಕ್ಟ್ ಮಾಡಿದ್ರು. ಆದ್ರೆ ಎಲ್ಲೋದ್ರು ಇವ್ರನ್ನ ಕಲಾವಿದ ಗುರುತಿಸೇ ನಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಚೈತ್ರ ಮಾಸದಲ್ಲಿ ನಿಮ್ಮ ಪಯಣ ಆನಂದವಾಗಿರಲಿ ಅಂತ ಹಾರೈಸಿದ್ದೀನಿ. ಕಲಾವಿದರು ಹೇಗೆ ಜೀವನ ನಡೆಸ್ತಾರೆ, ನಿಮ್ಮನ್ನ ಹೇಗೆ ಸಾಕ್ತಾರೆ, ಮಕ್ಕಳನ್ನ ಹೇಗೆ ಸಾಕ್ತಾರೆ ಅಂತ ಅವ್ರನ್ನೆಲ್ಲ ಇವರು ಹೆಸ್ ಪ್ರೂವ್ ದಮ್ ರಾಂಗ್. ನಿನ್ನ ಬಣ್ಣ ಬಣ್ಣದ ಕನಸುಗಳನ್ನು ಬಣ್ಣದಿಂದಲೇ ನನಸು ಮಾಡುತ್ತೆ. ಇನ್ನು ಬಣ್ಣ ಬಣ್ಣದ ಕನಸುಗಳಿಗೆ ನಾನು ಬೆಂಬಲವಾಗಿರುತ್ತೇನೆ. ಖುಷಿಯಾಗಿ ಮಾತಾಡೋಣ ಅಂತ ಬರ್ತಿದ್ದಂಗೆನೆ ಇದು ಹಾಕ್ಬಿಟ್ರೆ ಒಂಥರ ಎದೆ ಭಾರ ಬಂದ್ಬಿಡುತ್ತೆ. ಇಡೀ ವಿಟಿ ನೋಡ್ತಿರ್ಬೇಕಾದ್ರೆ ಒಂದು ಮಾತು ನನ್ನನ್ನು ಆಕ್ಚುಲಿ ತಡೆದು ನಿಲ್ಲಿಸ್ಬಿಡ್ತಪ್ಪ. ಒಂದ್ ಕಡೆ ಹೇಳ್ತಾರೆ ಇವರು, ಈ ಸೀರೆನ ನಾನು ಮಣ್ಣಗೆ ಹೋದ್ರೂ ಕಟ್ಕೊಂಡು ಹೋಗ್ತೀನಿ ಅಂತ. ಅದೊಂಥರ ಎಷ್ಟೋ ಮಾತುಗಳನ್ನ ಹೇಳುತ್ತೆ, ಇವರ ದಾಂಪತ್ಯದ ಆಳವನ್ನ ತೋರಿಸುತ್ತೆ. ಚೈತ್ರ, ಸಂತೋಷವಾಗಿರೋಣ, ಎಲ್ಲ ಸಂತೋಷವಾಗಿ ಈ ಕಾರ್ಯಕ್ರಮ ಮುಗಿಸೋಣ. ಸಾಕು, ಇಷ್ಟು ದಿವಸ ಹತ್ತಿದ್ದು ಆ ನೋವೆಲ್ಲ ಸಾಕು. ಇಂಥದ್ದು ನಮ್ಮ ಜನ್ಮದಲ್ಲೇ ಸಿಗಲ್ಲ ಮೇಡಮ್ ಇದು. ನಾನು ಒಬ್ಬ ಕಲಾವಿದನಾಗಿ 4 ಜನ ಗುರುತಿಸ್ತಾರೆ, ಓಕೆ. ಆದರೆ ಇದ್ರ ಮುಖಾಂತರ ನನ್ನ ಹೆಂಡತಿ ಕರ್ನಾಟಕಕ್ಕೆಲ್ಲ ಗೊತ್ತಾದ್ಲು. ಎಕ್ಸಾಕ್ಟ್ಲಿ. ನನ್ನ ಮಗ ಎಲ್ರಿಗೂ ಗೊತ್ತಾದ. ಹೌದು. 77 ವರ್ಷದ ನಮ್ಮಮ್ಮ ಇಲ್ಲಿಗೆ ಬಂದು ಹಾಡು ಹೇಳಿ ಎಲ್ರಿಗೂ ಚಿರಪರಿಚಿತ ಆಗ್ಬಿಟ್ರು. ಇನ್ನೇನು ಬೇಕು ಮೇಡಮ್ ಇದಕ್ಕಿಂತ? ಹೌದು. ಇದರಿಂದ ಬರೀ ನಾವಿಬ್ಬರೇ ಅಷ್ಟೇ ಅಲ್ಲ ಹತ್ರ ಆಗಿರೋದು, ಅವ್ರ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆಯವರೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ಎಂಥ ಅನುಬಂಧ ಸಿಕ್ಬಿಡ್ತು ಇದರಿಂದ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ. ಏನೇನೋ ಕೊಟ್ಬಿಡ್ತಿದ್ ನಮಗೆ. ಹೌದು ಅಮ್ಮ, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಮಗ ಸೊಸೆಯ ಈ ಒಂದು ಪಯಣ ನಿಮ್ಗೆ ಹೇಗನ್ಸುತ್ತೆ? ತುಂಬ ಸಂತೋಷಮ್ಮ. ತುಂಬ ಅವರಿಬ್ಬರು ಅನ್ಯೋನ್ಯವಾಗಿ ಹೀಗಿದ್ರೆ ಇದೇ ಸಂತೋಷ ನಮ್ಗೆ. ಇನ್ನೇನಿದೆ? ನಾನು ಇದುವರೆಗೂ ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ಇದೆಲ್ಲ ನೋಡೋಕ್ಕೋಸ್ಕರ ದೇವ್ರು ನನಗಿನ್ನ ಆಯುಸ್ ಕೊಟ್ಟಿದ್ದಾನೆ ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಅಮ್ಮ ಬಂದ್ರೆ ಹಾಡ್ಲಿಲ್ಲ ಅಂತಂದ್ರೆ ಕಂಪ್ಲೀಟೇ ಆಗೋದಿಲ್ಲ ಅನ್ಸುತ್ತೆ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ, ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ, ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬಿಟ್ಟ ಮುದ್ದು ಕೋಳಿ. ಅಲ್ಲ, ನನ್ನ ಮಗನೇ ನನಗೆ ಕೋಳಿ ಮರಿ. ಅಮ್ಮ, ಯಾವಾಗಲೂ ಅಷ್ಟು ಮುದ್ದಾಗಿ ಆಡ್ತೀರಾ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಮಾ. ನಮ್ಮ ಒಟ್ಟು ಜೋಡಿ ನಂಬರ್ 1ಗೆ ಒಂದು ಕಳೆ ತಂದ್ಕೊಟ್ರ ಅಂತ. ಹೌದು. ಮತ್ತೆ ಅವರು ಈಗ ಒಂದು ಮಾತು ಹೇಳಿದ್ರಲ್ಲ, ಅದು ಭಾಳ ಹೃದಯ ಸ್ಪರ್ಶಿಯಾಗಿತ್ತು. ಅಂದರೆ ನಾನು ಈ ದಿನಗಳನ್ನ ನೋಡೋಕ್ಕಾಗಿ ಜೀವಂತವಾಗಿದ್ದೀನಿ ಅನ್ನುವಂಥದ್ದು. ಈ ಸಾರ್ಥಕತೆ ಅವ್ರ ಮನಸ್ಸಿನಲ್ಲಿ ಬಂದ ಮೇಲೆ ಇದು ನಮ್ಮ ಕಾರ್ಯಕ್ರಮ ಯಶಸ್ವಿ ಅಂತ ನನಗನ್ಸುತ್ತೆ. ಅವ್ರ ಹಿರಿಯರ ಬಾಯಿಂದ ಈ ಥರದ ಹಾರೈಕೆಗಳು ಬರೋದು ಬಹಳ ರೇರ್, ಬಹಳ ವಿರಳ. ಅದು ಬಂದಿದ್ದು ತುಂಬ ಸಂತೋಷ ಆಯಿತು. ಯಾವಾಗ ಹಾಡು ಅಂದ ತಕ್ಷಣ ಹಾಡ್ತಿರಲ್ಲ, ಅದು ಒಳ್ಳೆ ಕಲಾವಿದರ ಲಕ್ಷಣ ಅದೇ ಅಂತ ಅಂದ್ಕೋತೀನಿ. ಏನೋ ಒಂದು ಪ್ರತಿಭೆ ದೇವರು ಕೊಟ್ಟಿದ್ದಾನೆ, ಅದನ್ನ ಎಲ್ರಿಗೆ ತೋರಿಸ್ಬೇಕು ಅನ್ನೋವಂಥದ್ದು ಇದೆಯಲ್ಲ, ಅಲ್ಲಿಂದನೇ ಹರಿದು ಬಂದಿದೆ ಅನ್ಸುತ್ತೆ. ಆನಂದ್ಗೆ ನಿಮ್ಮ ತಂದೆಯವರು ಕಲಾವಿದರು, ಹಾಗಾಗಿ ನಿಮಗೆ ರಕ್ತದಲ್ಲೇ ಬಂದಿದೆ ಅಂತ ಅಂದ್ಕೋತೀನಿ. ಸೊ ಈಗ ಈ ಜೋಡಿಗೆ ಜೋಡಿ ನಂಬರ್ 1 ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಕೊಡುವಂತ ಸಮಯ. ಮೊಮೆಂಟ್ ಬರ್ಲಿ ಪ್ಲೀಸ್. ಆನಂದ ಜೋಡಿ ನೆನಪಿನ ಕಾಣಿಕೆ. ಈಗ ನೆಕ್ಸ್ಟ್ ಕೊಡ್ತಾ ಇರೋ ಅವಾರ್ಡ್ ಯಾರ ಹೆಸರು ಅವಾರ್ಡ್ ಅನ್ನೋದನ್ನ ನಾನು ಹೇಳಲ್ಲ. ಹೌದಾ? ಅಲ್ಲಿ ನೋಡಿ. ಕ್ಲಿಯೋಪಾತ್ರಾ ಅವಾರ್ಡ್
ವಿನ್ನರ್ ಶ್ವೇತು, ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ. ಇವರು ಜಗತ್ತಿನ ಅತ್ಯಂತ ಸುಂದರಿ ಕ್ಲಿಯೋಪಾತ್ರ. ಹುಟ್ಟಿದಾಗ್ಲಿಂದ ಜನ್ಮದಲ್ಲೂ ಇಷ್ಟೇ ಸುಂದರವಾಗಿದ್ಲು. ಅಷ್ಟೇ ಸುಂದರವಾಗಿ ನಮ್ಮಲ್ಲೊಬ್ರಿದ್ರು. ದ ವಿನ್ನರ್ ಈಸ್ ಎಂಥ ಸೌಂದರ್ಯ ಕಂಡೆ ಸೌಂದರ್ಯ ಕಂಡೆ ಆದಿಶಕ್ತಿಯೋ ಮಹಾಲಕ್ಷ್ಮಿಯೋ. ಆ ಕ್ಲಿಯೋಪಾತ್ರನೇ ಈ ಜನ್ಮದಲ್ಲಿ ಶ್ವೇತವಾಗಿ ಹುಟ್ಟಿದ್ದಾರೆ. ಅವಾರ್ಡ್ ಬರ್ಲಿ. ಶ್ವೇತು, ಈ ಅವಾರ್ಡ್ ನೋಡಿದ್ರೆ ಗಾಬರಿ ಆಗ್ಬಿಡ್ತೀನಿ. ಅದಕ್ಕೆ ದೂರ ಯಾಕಂದ್ರೆ ನಿಂತ್ಕೊಳ್ತಾ ಇದೀನಿ. ಜಗದೇಕ ಸುಂದರಿ, ನಮ್ಮ ವೇದಿಕೆಯ ಪರಮ ಸುಂದರಿ, ಪರಮ ಸುಂದರಿಗೆ ಒಂದು ಡಿಫ್ರೆಂಟ್ ಆಗಿ ಈ ಅವಾರ್ಡ್ ನಾನು ನನ್ನ ಕೋ ಹೋಸ್ಟ್ ಕುರಿ ಅವರಿಗೆ ಸಲ್ಲಿಸ್ತೀನಿ. ಆಲ್ ಥ್ಯಾಂಕ್ಸ್ ಟು ಕುರಿ ಪ್ರತಾಪ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ವೇತು, ಐ ಟು ಲವ್ ಯು. ಇವರ ಪ್ರೀತಿಗೆ ಹೈಟ್ ಇಲ್ಲ. ಆ ಪ್ರೀತಿ ವೇಟ್ ಅನ್ನ ಅಳಿಯೋ ಸ್ಕೇಲೇ ಬಂದಿಲ್ಲ. ಇವನು ಗತ್ತಲ್ಲಿ ಕತ್ತೆತ್ತಿ ನೋಡ್ತಾನೆ. ಅವಳು ನಾಚಿಕೆಯಲ್ಲಿ ತಲೆ ತಗ್ಸಿ ಇವನನ್ನ ಕಾಡ್ತಾಳೆ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಸಂಜು ಬಸಯ್ಯ ಹಾಗೂ ಪಲ್ಲವಿ.
ಏನಪ್ಪ ಸಂಜು ರಸಿಕಾ, ನಿನಗೆ ತಕ್ಕಂತ ಆಡ್ಕೋಣ ಬಾಬಾರೋ ರಸಿಕಾ. ಈ ಅಪರೂಪದ ಜೋಡಿಯ ಅಪರೂಪದ ಜರ್ನಿಯನ್ನ ನೋಡ್ಕೊಂಡು ಬರೋಣ. ವಿಟಿ ಪ್ಲೀಸ್. ಸ್ಕೂಲ್ಗೆ ಹೋಗಿ ಮನೆಗೆ ಬಾರೋ ಅಂತಂದ್ರೆ ಸ್ಕೂಲ್ ಬಿಟ್ಟ ತಕ್ಷಣ ಅದು ಯಾವ್ದು ಹುಡುಗಿಂದ ಹೋಗ್ತಾನಂತೆ. ಯಾರ ಹುಡುಗಿ? ಆ ಹುಡುಗಿ ಯಾರು ಅಂತಾನೆ ಗೊತ್ತು ಮಾಡ್ಕೊಳಕ್ಕೆ ಅವಳು ಹಿಂದೆ ಹೋಗ್ತಾ ಇರೋದು ನಾನು. ಇನ್ನೊಂದೇ ಆ ಕಡೆ ಹೋಗೋ, ಲೆಫ್ಟ್ ಹೋಗು ಸಂಜು. ಪೂರ್ತಿ ಇವನ್ ಮೂಗಿ ಅಲ್ಲೇ ಬೀಳಿಸ್ಕೊಬಿಟ್ಟವನೆ. ಬಿಡು, ನಿನ್ನ ಐಟಿಗೆ ಸಿಗಲ್ಲ ಬಿಡು. ಸಂಜು ಮೊದಲನೇ ಪ್ರಯತ್ನದಲ್ಲಿ ಔಟ್ ಆಗಿದ್ದಾರೆ. ಅಯ್ಯೋ, ಅಲ್ಲೇ ನಿಂತಿದ್ರೆ ಸರಿ, ಇದು ಒಂದ್ ಹೆಜ್ಜೆ ಹಿಂದೆ ಹೋಗಮ್ಮ. ಅಯ್ಯೋ, ಈಗ ಮುಂದೆ ನಿಂತಿದ್ದಲ್ಲ, ಇಲ್ಲಿಗೆ ಹಾಕ್ಬಿಟ್ಟ. ಒಂಚೂರು ಮುಂದೆ ಬಮ್ಮ. ಸಂಜು ಅವರೇ, ನೀವು ಬೇರೆಯವ್ರ ಕಣ್ಣಿಗೆ ಕಾಮಿಡಿಯನ್ ಇರ್ಬೋದು, ಬಟ್ ನನ್ನ ಕಣ್ಣಿಗೆ ನೀವು ನಿಜವಾದ ಹೀರೋನೇ. ತಾಗಾಕಿ ಮಾಡಿದ್ ನನಗೆ ಗೆಳತಿಯೇ. ಅದು ಇದೆ ಎದೆಯಲ್ಲಿ, ಬೆಳಕಿನ ಬದಿಯಲ್ಲಿ, ಆದ ರುಗಮ ರಸಗಂಗಾ ನದಿಯಲ್ಲಿ. ಹೆಸರದಕ್ಕೆ ಪ್ರೀತಿಯು ಆತ್ಮದ ನೀತಿಯು. ಇಂಥ ಗಂಡನ್ ಪಡಿಬೇಕ ನಾ ಪುಣ್ಯನೇ ಮಾಡೀನಿ. ಸಂಜು, ನೀವು ಏನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸಿದಂತ ಶೋ ಇದು. ನಿಮ್ಮ ಮನಸ್ಸಿನ ಮಾತುಗಳಿಗೆ ಈ ವೇದಿಕೆ ಆಯ್ತು. ಈ ಜರ್ನಿ ನಿಮ್ಮ ಲೈಫಲ್ಲಿ ಎಷ್ಟು ಮುಖ್ಯ? ಈ ಶೋ ಅಂದ್ರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ, ಆಮೇಲೆ ಈ ಶೋ ಬರೋಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿಗಳು ಮುಗಿಸಿ ನಂಗೆ ಒಂದು 6 ವರ್ಷ ದಾಟಿ ಹೋಗಿತ್ತು. ಸಂಜು ಬಸಯ್ಯ ಹೆಸರು ಮಾಚಿ ಹೋಗ್ತಾ ಇತ್ತು. ಆ ಟೈಮ್ದೊಳಗೆ
ಮದುವೆ ಆಗ್ತೀವಿ. ಮದುವೆ ಹುಚ್ಚರಾಗ ನಾವು ಮದುವೆ ಆಗಬೇಕು, ಒಟ್ಟು ಪಡ್ಕೋಬೇಕು, ಒಟ್ಟು ಈಕೆ ನಾ ಮದುವೆ ಆಗಬೇಕು ಅನ್ನೋದಿತ್ತು. ಮದುವೆ ಆದ್ವಿ. ಮದುವೆ ಆದ್ಮೇಲೆ ನನಗೆ ಕಾಡುದು ಅಂದ್ರೆ ಹೆಂಗೆ ಸಾಕೋದು. ಇನ್ನು ಆರ್ಕೆಸ್ಟ್ರಾಕ್ಕೆ ಹೋಗ್ತೀರಿ. ಆರ್ಕೆಸ್ಟ್ರಾಗ ಹೋಗ್ಬೇಕಂದ್ರೆ ಮಾರ್ಕೆಟ್ ಇತ್ತು ಅಂತಂದ್ರೆ ನನಗೆ ಕೇಳಿದ ಪೇಮೆಂಟ್ ನನಗೆ ಕೊಡ್ತಾರೆ. ಮಾರ್ಕೆಟ್ ಇರಲಿಲ್ಲ ಅಂತಂದ್ರೆ ಮತ್ತೆ ಅದೇ 1500 ರೂಪಾಯಿಗೆ 2000 ರೂಪಾಯಿಗೆ ದುಡಿಬೇಕು. ಹೆಂಗೆ ಸಾಕಬೇಕು. ಅವಳು ಡ್ಯಾನ್ಸ್ ಮಾಡ್ತಾಳೆ, ನಾ ಕಾಮಿಡಿ ಮಾಡ್ತೀನಿ. ಇಬ್ಬರು ಸೇರಿ ಭಾಳ ಮಾಡಿ ನಮ್ಮ ಮಾರ್ಕೆಟ್ ಇಲ್ಲಪ್ಪ ಅಂದ್ರೆ 5000 ರೂಪಾಯಿ ಕೊಡ್ತಾರೆ. 5000 ರೂಪಾಯಿದಾಗ ಅಪ್ಪ ಅಮ್ಮ ನೋಡಿಕೊಂಡು ನಾವು ಇಬ್ಬರು ಜೀವನ ಸಾಗಿಸ್ಕೊಂಡು ಹೆಂಗೆ ಸಾಧಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅದು ನಮ್ಮ ಮಹಾಂತ ಜನ ಭಾಳ ನಂಬ್ತೀನಿ ರೀ. ನನ್ನ ಪಾಲಿನ ದೇವರು ನಮ್ಮ ಅಪ್ಪ ನಂಬೋದು ಅದನ್ನು ನಾನು ನಂಬೋದು ಅದ. ಆ ಅಜ್ಜನ ರೂಪ ಅವ್ರ ಆಶೀರ್ವಾದ ಮಾಡಿದ್ದೆ ಈ ಜೋಡಿ ನಂಬರ್ 1 ಶೋ. ಗೌರವ ಅನ್ನೋದು ಭಾಳ ಮುಖ್ಯ ಆಗತ್ತಕ್ಕ ಎಲ್ರಿಗೂ. ಅದು ಈ ವೇದಿಕೆಗೆ ಬಂದಮೇಲೆ ನನಗೆ ಗೌರವ ಭಾಳ ಸಿಕ್ಕೈತಿ. ಪ್ರತಿಯೊಂದು ಕಾರ್ಯಕ್ರಮ ಹೋಗಲಿ ಉಡಿ ತುಂಬ್ಲಾರೆ ನಮ್ಗೆ ಕಳ್ಸಂಗೇ ಇಲ್ಲ. ಪ್ರತಿಯೊಂದು ಮನೆಗೆ ಹೋಗಲಿ ಒಂದು ಕಾರ್ಯಕ್ರಮ ಸೀರೆ ಕೊಡ್ಲಾರೆ ಕಳ್ಸಂಗಿಲ್ಲ. ಅಂದ್ರೆ ಈ ವೇದಿಕೆ ಬಂದ್ಮೇಲೆ ನಮ್ಗೆ ಅಷ್ಟು ಗೌರವ ಸಿಕ್ಕೈತಿ. ಅಷ್ಟು ನಮ್ಮ ತಾಯಿಯವರು ಕನಸು ಮಾಡಿದೆ. ಈ ವೇದಿಕೆ ನನಗೆ ಭಾಳ ಪವಿತ್ರವಾದ. ಸಂಜಯಾ, ಈ ಪ್ರೀತಿ ಮಾಡ್ಬೇಕಾದ್ರೆ ಹೈಟು ವೆಯ್ಟು ಬಣ್ಣ ಗಿಣ್ಣ ಇವೆಲ್ಲ ಏನು ಅಡ್ಡ ಬರಲ್ಲ, ಪ್ರೀತಿನೇ ಹೆಚ್ಚು ಅಂತ ನೀವಿಬ್ರು ಸೇರಿ ನಿರೂಪಿಸಿದ್ದೀರಾ. ನೀವಿಬ್ರು ಕಲಾ ಸರಸ್ವತಿ ಮಕ್ಕಳು, ಅದು ಹೆಚ್ಚಾಗಿ ರಂಗಭೂಮಿಯನ್ನೇ ನಂಬ್ಕೊಂಡು ಬದುಕ್ತಾ ಇರೋರು ನೀವು. ಸೊ ಹಂಗಾಗಿ ನಿಮಗೆ ಬಹಳಷ್ಟು ಒಳ್ಳೇದಾಗಬೇಕು ಅಂತ ನಾನು ಹಾರೈಸ್ತೇನೆ. ಸೊ ನಿಮ್ಮಿಬ್ಬರಲ್ಲಿ ಸ್ವಚ್ಛವಾದಂಥ ಪ್ರೀತಿನ ನಾನು ಕಾಣ್ತಾ ಇದ್ದೀನಿ. ಒಳ್ಳೇದಾಗಲಿ ಇಬ್ಬರು. ಥ್ಯಾಂಕ್ ಯು. ಈ ಅಪರೂಪದ ಜೋಡಿಗೆ ನೆನಪಿನ ಕಾಣಿಕೆಯನ್ನ ಕೊಡುವಂತ ಸಮಯ. ಅಸಾಧ್ಯ ಜೋಡಿ. ಥ್ಯಾಂಕ್ ಯು. ಶ್ವೇತು, ಎಸ್, ಈಗ ಇನ್ನೊಂದು ಅದ್ಭುತವಾದ ಫನ್ನಿ ಅವಾರ್ಡ್ ಕೊಡುವಂತ ಸಮಯ. ಯಾವ ಅವಾರ್ಡ್? ಹೊಟ್ಟೆಗೆ ಅವಮಾನ. And the nominees are... ಹೊಟ್ಟೆಗೆ ಅವಮಾನ ಅವಾರ್ಡ್. The nominees are... ಇರೋದೊಂದು ಜೀವನ ಅಪ್ಪ, ತಿನ್ಬೇಕು. ಚೆನ್ನಾಗಿ ತಿನ್ಬೇಕು. ಇದನ್ನ ಯಾರು ತಿಂತಾರ? ಗ್ರೀನ್ ಆಗಿರುತ್ತಲ್ಲ ಪ್ರೇಮ್, ಅದು. ಇದೊಂದು ಗ್ರೀನ್ ಟೀನಾ? ಇದೆ ಏನು ಇರೋದೇ ಇಲ್ಲ. ಇದನ್ನ ಅದ್ರ ಕಲರ್ ನೋಡು, ನಂಗೆ ಏನೇನೋ ಅನಿಸ್ತಿದೆ ಅದ್ರ ಕಲರ್ ನೋಡು. ಈ ಕ್ಯಾಟಗರಿಗೆ ಕಾಂಪಿಟೇಷನ್ ಇಲ್ಲ. ಎಲ್ಲ ಅರ್ಹತೆಯನ್ನ ಪಡೆದು ಹೊಟ್ಟೆಗೆ ಅವಮಾನ ಅಂತ ಹೇಳುವಂತ ಅನುಷಾ. ಏನೋ ಇಷ್ಟೊಂದು ತೂಕ ಐತೆ. ಏನೋ ಇಷ್ಟು ದೊಡ್ಡ ಅವಾರ್ಡ್ ತಂದಿದ್ಯಾ? ದೊಡ್ಡ ಅವಾರ್ಡು ಅನುಷಾ. ಹೊಟ್ಟೆ ಗೌಮಾನ. ಆಗೋದ್ ಬೇಡ ಹೊಟ್ಟೆ ಗೌಮಾನ ಅಂತ ಈ ಒಂದು ಪುಟ್ಟ ಕ್ಯಾರಿಯರ್ನ ನಿಮಗ್ ಕೊಡ್ತಾ ಇದೀವಿ. ತಗೊಳ್ಳಿ. ಎಂತ ಊಟ ಇಲ್ಲದೆ ಇಷ್ಟು ಭಾರ ಇದೆಯಲ್ಲ, ಇನ್ನು ಊಟ ತುಂಬಿದ್ರೆ ಎಷ್ಟು ಭಾರ ಆಗುತ್ತೋ. ಸೊ ಕ್ಯೂಟ್. ಅನುಷಾ ಸರ್, ನಿಮ್ಮ ವಿನ್ನಿಂಗ್ ಸ್ಪೀಚು. ಹೋಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದ್ರ ಬದಲು ಏನೋ ತಿನ್ನೋದಾದ್ರೂ ಕೊಟ್ಟಿದ್ದಿದ್ರೆ ಲಾಸ್ಟ್ ಮೂಮೆಂಟ್ ಅಟ್ಲೀಸ್ಟ್ ಥ್ಯಾಂಕ್ ಯು ಅನುಷಾ. ಥ್ಯಾಂಕ್ ಯು ಸೊ ಮಚ್. ಈಗ ಶ್ವೇತು, ಇನ್ನೊಂದು ಫನ್ನಿ ಅವಾರ್ಡ್ ಇದೆ ಶ್ವೇತು. ಇದು ತುಂಬಾ ಸ್ಪೆಷಲ್. ಹೌದಾ? ಬಾಹುಬಲಿ ಅವಾರ್ಡ್. ಅಂಡ್ ದ nominees are... ಬಾಹುಬಲಿ ಅವಾರ್ಡ್. ಹೊಸ ವರ್ಷದಲ್ಲಿ ಮುತ್ತಿನಂತ ತಮ್ಮ ಸಿಕ್ಕಿದೀನಿ. ಸೋಫಾ ಮೇಲೆ ಕೈ ಹಾಕೊಳ್ದೆ. ನನ್ನಂತ ಚಿನ್ನದಂತ ಬಂಗಾರದಂತ ಮುತ್ತಿನಂತ ತಮ್ಮನ್ನ ಸಿಕ್ಕಿದಾನೆ. ಈ ಅಕ್ಕ ತಮ್ಮ ಜೋಡಿಗೊಂದು ಜೋರ ಚಪ್ಪಾಳೆ ಬರ್ಲಿ. ತ್ಯಾಗ ಮಾಡಿರೋ ಅಕ್ಕ ತನ್ನ ಮುದ್ದಿನ ತಮ್ಮನಿಗಾಗಿ ಶ್ವೇತಾ ನಿಟ್ಟಿದ್ದಾರೆ ನನ್ನ ಪಕ್ಕ. ತಮ್ಮನ ಕಾಟ ಸಹಿಸಿ 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 ಥೂ ಥೂ ಅಂತ ಬೈಯದನ್ನೇ ಬಿಟ್ಟಿರೋ ತ್ಯಾಗಮಯಿ ನಮ್ಮ ಮಾಳ್ವಿ ಅಕ್ಕ. ಮಾಳ್ವಿ ಅಕ್ಕ, ಕೇಳಿಸ್ತಾ ಇದೆಯಾ? ಮಾಳ್ವಿ ಅಕ್ಕ, ಸೋಫಾ ಮೇಲಿಂದ ಕೈ ತೆಗೆದ್ಬಿಟ್ಟು ಏನಾದ್ರು ಹೇಳಿ ಅಕ್ಕ. ನಿನ್ನ ಮಂಚದ ಮೇಲೆ ಮಲಗಿಸ್ಬಿಟ್ಟು ಇಲ್ಲಿ ಸೋಫಾ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಕ್ಕ. ಸ್ವಾಮಿಗೆ ಹೇಳ್ಬೇಕಾಗಿರೋ ಡೈಲಾಗ್ ನನಗೆ ಹೇಳ್ತೀಯ ನೀನು ಕುರಿ? ಅಕ್ಕ ನೀವು ನೋಡ್ಕೋಬೇಕಕ್ಕ. ನಾನಿದೀನಿ ಕುರಿ, ಡೋಂಟ್ ವರಿ. ಇದೀನಿ ಅನ್ಬಿಟ್ಟು ಬಂದು ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ಬಿಟ್ಟು ಹೋಯ್ತಾ ಇದ್ದೀರಾ.
ನಮ್ಮ ಒನ್ ಅಂಡ್ ಓನ್ಲಿ ಬಿಗರು ಮಾಳ್ವಿಕಾ. ಯಾಕೆ ಅಂದ್ರೆ ಎನಿ ಟೈಮ್ ಸೋಫಾ ಮೇಲೆ ಕೈ ಇಟ್ಕೊಂಡು ಕೂರ್ತಾ ಇದ್ದಿದ್ರಿಂದ ಅವರಿಗೆ ಸಿಗ್ತಾ ಇದೆ ಈ ಬಾಹುಬಲಿ ಅವಾರ್ಡ್. ಏನಿರ್ಬೋದು ಮಾಳ್ವಿ ಅಮ್ಮ? ಗೊತ್ತಿಲ್ಲ. ಅಲ್ಲೇ ಇದು ಏನಿಲ್ಲ ಅನ್ಸುತ್ತೆ ನೀವೇ ತೆಗೀರಿ ಅಕ್ಕ, ನಿಮ್ಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಮಾಳ್ವಿಕಾ ಅಮ್ಮ. ಮ್ಯಾಟ್ರಿಮೋನಿಲಿ ಮದುವೆ ಆಗ್ತಾರೆ. ಎಕ್ಸೆಲ್ ಶೀಟ್ ಅಲ್ಲಿ ಫ್ಯಾಮಿಲಿ ಪ್ಲಾನ್ ಮಾಡ್ಕೋತಾರೆ. ಸ್ವಾಗತಿಸಿ ಸಾಫ್ಟ್ವೇರ್ ಸಂತರಾದಂತಹ ವಿದ್ಯಾ ಗಣೇಶ್. ವಾಟ್ ಎ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಕ್ಚುಲಿ ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ ಬರೋ ಹಾಡಲ್ಲಿ ಗಣೇಶ್ ಅವರು ಒರಿಜಿನಲ್ ಟ್ರ್ಯಾಕ್ ಅಲ್ಲಿ ಆಡಿದಾರಲ್ಲ, ಅಂದ್ರೆ ನನ್ನವಳೆ ಸಾಂಗ್ ಕಿಂತ ಮುಂಚೆ ಒಂದು ಶ್ಲೋಕ ತರ ಅದು ಇದೆ, ಆ ಪೋರ್ಷನ್ ಒರಿಜಿನಲ್ ಹಾಡಿರೋದು ನಾನೇ. ಓಕೆ, ಒಂದೆರಡು ಸಾಲು ಇಲ್ಲಿ ಹಾಡ್ಬೋದಾ? ಎಸ್ ಎಸ್. ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರೀತಿ ಇಹಲೋಕ ಶುಭ ಮೇ ಹುವರದೆ. ಲಕ್ಷ್ಮೀ ಜಯ ದೇವಿ ಮಮ ಪರಿತಾಪ ಮಧುರೀತಿ ಇಹಲೋಕ ಶುಭ ಮೇ ಹುವರದೆ. ವರದೆ ವರದೆ. ವಾವ್. ಓಕೆ, ಈಗ ನಿಮ್ಮ ಜೋಡಿ ಪಯಣವನ್ನು ನೋಡ್ಕೊಂಡು ಬಂದ್ಬೇಡ ಅಲ್ಲ? ಶೋರ್. ವೃತ್ತಿಯಲ್ಲಿ ಇಬ್ರು IT ಜೋಡಿ, ಆದ್ರೆ ಪ್ರಕೃತಿಯಲ್ಲಿ ತುಂಬಾ ಜಾಲಿ ಜೋಡಿ. ಹಾಡೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಜೋಡಿ. ಗಣೇಶ್ ಕಾರಂತ್ ಹಾಗೂ ಅವರ ಶ್ರೀಮತಿ ವಿದ್ಯಾ.
ಜೋಡಿ ನಂಬರ್ 1 ಸೀಸನ್ 2 ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಸಖತ್ತಾಗಿ ಹೇಳಿದ್ರಿ ಬಾಯ್. ಕಾಟನ್ ಪೇಟೆ ಕನ್ಕಮ್ಮ ಅಕ್ಕಿ ತಗೊಂಡ್ ಹೋಗೋ ಬಾರೆ. ನಾನು ಕುರ್ಕುರಿ ಮೆಲೋಡಿ ಆರ್ಕೆಸ್ಟ್ರಾಗೆ ಒಳ್ಳೆ ಫೀಮೇಲ್ ಸಿಂಗರ್ ಬೇಕು ಅಂತ ಸಕ್ಕಾಬಟ್ಟೆ ಹುಡುಕ್ತೆ. ಆ ಭಗವಂತ ನನ್ನ ಕೂಗ್ನ ಆಲಿಸಿ ಇವತ್ತು ಒಂದು ಸಿಂಗರ್ನ ಕಳಿಸ್ಕೊಟ್ಟಿದ್ದಾರೆ. ಎಲ್ಲಿದ್ರಿ ಮೇಡಮ್ ನೀವು? ನಾನು ಮದುವೆದ ಹೆಂಡತಿನಲ್ಲ, ದೊಡ್ಡ ರೌಡಿಯನ್ನು ನಾನು ಮದುವೆದದ್ದು. ಏನಮ್ಮ ನಿನ್ನ ಹೆಸರು? ಸುಂದರಿ. ಯಾವ ಊರು ಸುಂದರಿನೋ? ನನಗೆ ನೋವಾಗುತ್ತದೆ. ನಮಗೆ ಅರ್ಥವಾಗುತ್ತದೆ. ಕಮಾನ್ ಗಣೇಶ್, ಗುಡ್ ಗುಡ್ ಗುಡ್. ಅಯ್ಯೋ ಕಳ್ಕೊಂಬಿಟ್ಲು ಕಂಡ್ಲಾ. ಈ ವರ್ಷ ತಕಜಂ ಬರ್ಲಿ, ಮತ್ತೆ 4 ವರ್ಷದ ನಂತರ ಕಾಲ ಕೂಡಿ ಬಂದ್ರೆ ತರಿಕಿಟ ಜಂಸ ಬರ್ಲಿ. ಹಂಗೆ ಇನ್ನೂ ಕಾಲ ಕೂಡಿ ಬಂದ್ರೆ ತಡಾಂಕು ತಣಿಗಿಡ ವಿದ್ಯಾ ಗಣಪತಿ ಇಬ್ರು ಜೊತೆಲಿರೋದ್ರಿಂದ ನಿಮ್ಮನ್ನ ಯಾರು ನಾನು ಖುಷಿಯೆಲ್ಲ ಕಲೆ ಹಾಕಿ. ಏನ್ರಿ ನಿಮ್ಗೆ ಮೇಲಿಗೂ ಅನ್ನೋದೇ ಇಲ್ವಾ? ನೀವೇ ಕಸ ಗುಡಿಸ್ತೀರಾ, ನೀವೇ ಮನೆ ಒರೆಸ್ತೀರಾ. 7 ಜನ್ಮದಲ್ಲೂ ನಂಗೆ ನೀವೇ ಬೇಕು. ಅಂಡ್ ಇದು ನನ್ನ ಫಸ್ಟ್ ಜನ್ಮ ಆಗಿರ್ಬೇಕು. ನಿಮ್ಮ ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ ಮೀರಿದ ಮಾತುಗಳನ್ನ ಇಬ್ಬರು ಆಡ್ತಾ ಇದ್ದೀರಿ. ನಿಮ್ಮ ಬದುಕು ಹೀಗೆ ಸುಖಕರವಾಗಿರ್ಲಿ. ಜಗವೇ ನೀನು. 15 ದಿನಗಳಿಂದ ವಿದ್ಯಾ ಅವರ ತಾಯಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಅಂಡ್ ಕಾರ್ಡಿಯಾಕ್ ಅರೆಸ್ಟ್ 2 ಆಗಿ ಅನ್ಕಾನ್ಷಿಯಸ್ ಆಗಿ ಇವತ್ತರೆಗೂ ಅವ್ರ ಪ್ರಜ್ಞೆ ಬಂದಿಲ್ಲ. ತಾಯಿ ತಂದೆಗೆ ಬಿಟ್ಟು ತಪವ ಮಾಡಲು ಬಹುದು. ಬಟ್ ಈ ಮೂಮೆಂಟ್ ಅಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಆ ಕಣ್ಣೀರು ಒರೆಸುವ ಕರ್ಚೀಫ್ ಆಗಿರ್ತೇನೆ ನಾನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಶರಣಗಳ. ಹೇಗನ್ನಿಸ್ತು ಈ ಜರ್ನಿ ನಿಮಗೆ? ನಾವು ಸ್ಟಾರ್ಟಿಂಗ್ ಸೆಲೆಕ್ಟ್ ಆದಾಗ ಫನ್ ಜೋಡಿ ಫುಲ್ ತಮಾಷೆನೇ ಇರ್ತದೆ ಅಂತಲೇ ಅಂದ್ಕೊಂಡದ್ದು. ಬಟ್ ಅದೇ ಮಿಡ್ಲಲ್ಲಿ ನಮ್ಮ ಫ್ಯಾಮಿಲಿ ಎಮರ್ಜೆನ್ಸಿಯಿಂದ ಸ್ವಲ್ಪ ಸಿಚುವೇಶನ್ ಎಲ್ಲ ಬೇರೆ ಬೇರೆ ಆಯಿತು. ಫಸ್ಟ್ ನಮಗೆ ಶ್ರೀಕಾಂತ್ ಸರ್ ಇದು ಕಾಲ್ ಬಂತು, ಈ ಥರ ಜೋಡಿ ನಂಬರ್ 1 ಸೀಸನ್ 2ಗೆ ನೀವು ಬರ್ತೀರಾ ಅಂತ. ಅವ್ರು ಕೇಳಿದ್ಕೊಳ್ಳೆ ಇಲ್ಲ ಅಂತಂದೆ ನಾನು. ನಮಗೆ ಇದು ಸೂಟ್ ಆಗ್ತದೋ ಇಲ್ವೋ ಅಂತ ಏನೋ ಒಂದು ಅಳುಕಿತ್ತು. ಬಿಕಾಸ್ ನನಗೆ ಒಂದು ರಿಯಾಲಿಟಿ ಶೋ ಹೋಗಿ ಅಭ್ಯಾಸ ಇತ್ತು. ಬಟ್ ಇವಳು IT ಆ ಥರ ಬ್ಯುಸಿ ಇರ್ತಾಳೆ, ಬೇಡ ಅಂತ. ಮತ್ತೆ ಇವಳು ಒಪ್ಕೊಂಡ್ಲು, ಇಲ್ಲಿ ಬಂದ್ವಿ. ಫಸ್ಟ್ ನಾವು ನೋಡಿದ್ದೆ ಆನಂದ್ ಸರ್ನ್ನು. ಆವಾಗಲೇ ಅಂದ್ಕೊಂಡೆ ಅಯ್ಯೋ ಯಾಕಾದ್ರೂ ಬಂದಿದ್ದೇವೋ ಏನೋ ಅಂತ. ಹಾಗೆ ಎಲ್ಲರನ್ನು ನೋಡಿದ್ಮೇಲೆ ಓಕೆ 9 ಜೋಡಿ ಇದೆ. ಆವಾಗಲೇ ನಾವು ಡಿಸೈಡ್ ಮಾಡಿದ್ವಿ 9ನೇ ಪ್ಲೇಸ್ ಬೇಡ, 8ನೇ ಪ್ಲೇಸಿಗೆ ಟ್ರೈ ಮಾಡೋ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಟ್ರೈ ಮಾಡಿ 8ನೇ ಪ್ಲೇಸ್ ತಗೊಳ್ಳೋ ಅಂತ. ಬಿಕಾಸ್ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಾವು ಪರಿಚಿತರಾಗಿದ್ವಿ. ಸೊ ಈ ಶೋ ಮೂಲಕ ನಾವು ಕರ್ನಾಟಕದ ಮನೆಗಳಿಗೆ ಇನ್ನೂ ಕೂಡ ಹತ್ತಿರ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ವಿದ್ಯಾ. ಇವಳಿಂದನೇ ಇಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ ಆದದ್ದು. ಸೊ ಆಲ್ ಬಿಕಾಸ್ ಆಫ್ ವಿದ್ಯಾ ಮೇಡಮ್. ವಿದ್ಯಾ ಅವರೇ, ನಿಮ್ಮ ಮಾತು. ಇವ್ರು ನನಗೆ ಥ್ಯಾಂಕ್ಸ್ ಹೇಳಿದ್ರು, ನಾನು ಇವ್ರಿಗೆ ವಾಪಸ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಇವ್ರು ನನ್ನ ಮದುವೆನೇ ಆಗಿರಲಿಲ್ಲ ಅಂದಿದ್ರೆ ನನಗೊಂದು ಸ್ಟೇಜೇ ಸಿಗ್ತಾ ಇರಲಿಲ್ಲ, ಇಷ್ಟು ಫೇಮೇ ಸಿಗ್ತಾ ಇರಲಿಲ್ಲ. ಸೊ ಎಲ್ಲದಕ್ಕೂ ಕಾರಣ ಇವರೇ. ನನಗೆ ಒಬ್ಬರು ಯಾರಾದರೂ ಅಪರಿಚಿತರು ನನ್ನನ್ನು ವಿದ್ಯಾ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತಂದರೆ ಇದಕ್ಕೆ ಇವರೇ ಕಾರಣ. ನನ್ನ ಲೈಫಲ್ಲೇ ತುಂಬ ದೊಡ್ಡ ಸ್ಟೇಜ್ ನನಗೆ. ಸೊ ಐ ಫೀಲ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಜೋಡಿ ನಂಬರ್ 1 ಸೀಸನ್ 2 ಶೋ. ವಿದ್ಯಾ ಅವರೇ, ಇವತ್ತು ಗ್ರ್ಯಾಂಡ್ ಫಿನಾಲೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕುರ್ಕುರೆ ಮೆಲೋಡಿಸ್ನ ಮರೆಯಲ್ಲ ಅಲ್ವೇನಮ್ಮ? ಅಯ್ಯೋ ನಂಗೆ ಅಳುನೇ ಬರುತ್ತೆ ಸರ್ ಇನ್ನು ಸ್ವಲ್ಪ ಹೊತ್ತಿಗೆ. ನನಗೆ ಹಾಡಕ್ಕೆ ಅಂತ ಒಂದು ಸ್ಟೇಜ್ ಸಿಕ್ಕಿದ್ದಿಲ್ಲ, ಅದು ನನ್ನ ಪ್ರತಿಭೆನ ಗುರುತಿಸಿ. ಗ್ರ್ಯಾಂಡ್ ಫಿನಾಲೆ ದಿನ ಹಾಡ್ಬಿಡು ಆಗ್ಲಿ. ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು? ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು? ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ? ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ
ಅಂತ ಹೇಳಿ ಕೊಟ್ಟೋರ್ಯಾರು. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ ನೀನ್ಯಾರೋ. ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ ನೀನ್ಯಾರೋ. ನನ್ನ ನೋಡೆ ಅಂತ ಹಿಂದೆ ಅಲಿದೋನು ನೀನೇನೆ, ನಿನ್ನ ನೋಡೋ ಆಸೆಯೇ ನನಗೆ ಬಾ ಬೇಗನೆ. ಪ್ರೀತ್ಸೆ ಅಂತ ಪ್ರಾಣ ತಿನ್ನು ಇಷ್ಟು ಚೆನ್ನಾಗಿ ವಿದ್ಯಾ ನೀವು ಹಾಡ್ತೀರಾ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಕುರ್ಕುರೆ ಮೆಲಡೀಸ್ಗೆ ರೆಸಿಗ್ನೇಷನ್ ಬರ್ಕೊಟ್ಬಿಡುತ್ತೆ. ಯಾಕೆ ಹಾಡೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ನಮಗೆ ರಿಸೈನ್ ಕೊಟ್ಬಿಟ್ಟು ಹೋಗ್ತಾರಲ್ಲ, ನಮ್ಮ ಹತ್ರ ಕಲ್ತಿರೋದಾ? ಓಕೆ, ತುಂಬ ಚೆನ್ನಾಗಿ ಹಾಡಿದ್ಲು. ನಾನೇ ಮಾತು ಮುಂದುವರಿಸ್ಬಿಡ್ತೇನೆ. ಐ ಥಿಂಕ್ ಹಳ್ಳಿ ಉತ್ಸವದಲ್ಲಿ ಅನಿಸ್ತದೆ ಆ ಟೈಮಲ್ಲಿ ಈ ಕೆಸರಲ್ಲಿ ನಾವೇನು ಏನೋ ಕೆಲಸ ಮಾಡೋವಾಗ ಇವಳ ಕಾಲುಂಗರ ಕಳೆದು ಹೋಗಿತ್ತಲ್ಲಿ. ಅದು ಕಾಲುಂಗರ ಸಿಗ್ಲಿಲ್ಲ. ಓಕೆ, ಸೊ ಆವಾಗಿಂದ ನಂಗೆ ಅದು ಕಾಲುಂಗರ ಕೊಡಿಸ್ಲಿಕ್ಕೆ ಆಗಲಿಲ್ಲ. ಏನು ದುಡ್ಡಿಲ್ಲ ಅಂತೆಲ್ಲ ಅಲ್ಲ, ಮೊನ್ನೆ ಉಡುಪಿಗೆ ಹೋದಾಗ ಒಂದು ಕಾಲುಂಗರ ಮತ್ತೆ ಗೆಜ್ಜೆ ತಗೊಂಡ್ಬಂದಿದ್ದೇನೆ. ಸೊ ಇವಳಿಗೆ ಗೊತ್ತಿಲ್ಲ, ಇವಳು ಬಂದಿರಲಿಲ್ಲ ಉಡುಪಿಗೆ. ಸೊ ಇಲ್ಲಿ ಒಂದು ನಿಮಗೆ? ಆ್ಯಕ್ಚುಲಿ ನಂದು ರಿಂಗ್ ಕಳೆದೋದಾಗ ನಂಗೆ ತುಂಬ ಬೇಜಾರಾಗಿತ್ತು. ಅಂದರೆ ಒಂದ್ಸರಿ ನಾನು ರಿಂಗ್ ಕಳ್ಕೊಂಡಿದ್ದೆ ಮದುವೆ ಆದಾಗ. ನಮ್ಮ ತಾಯಿ ಅವಾಗ ಕೊಡಿಸಿದ್ರು. ಆವಾಗ ಅವ್ರು ಹೇಳಿದರು, ಒಂದು ರಿಂಗ್ ಕಳೆದೋದಾಗ ಒಂದು ಮುತ್ತೈದೆಗೆ ಒಂದು ರಿಂಗ್ ಕೊಡಿಸಿ ಇನ್ನೊಂದು ರಿಂಗ್ ತೊಗೋಬೇಕು ಅಂತ. ನನಗೆ ಈ ರಿಂಗ್ ಕಳೆದೋದಾಗ ನಂಗೆ ತೊಗೊಳ್ಳೋ ಮೂಡೇ ಇರಲಿಲ್ಲ. ನಾನು ನಮ್ಮ ತಾಯಿಗೆ ಕೊಡಿಸಿ ತೊಗೊಳ್ಬೇಕು ಅಂತಲೇ ನಾನು ಐ ಡೆಂಟ್ ಟೇಕ್ ಎನಿ ರಿಂಗ್. ನಾನು ಇವತ್ತವರೆಗೂ ಅದೇ ಫೀಲಲ್ಲೇ ಇದ್ದೆ. ನಮ್ಮ ತಾಯಿಗೆ ಒಂದು ರಿಂಗ್ ನಾನು ಕೊಡಿಸಿ ನಾನು ರಿಂಗ್ ತೊಗೋಬೇಕು ಅಂತ. ಬಟ್ ಇವ್ರು ಕೊಡ್ಸಿರೋದು ನಂಗೆ ತುಂಬ ಸ್ಪೆಷಲ್ ಅಂತ ಅನಿಸ್ತದೆ. ಐ ಮಿಸ್ ಮೈ ಪೇರೆಂಟ್ಸ್ ಅಟ್ ದಿಸ್ ಮೂಮೆಂಟ್. ಅಷ್ಟು ಅವರಿದ್ದಿದ್ರೆ, ನಮ್ಮಮ್ಮ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು ಈ ವೇದಿಕೆಯಲ್ಲಿ ಇವತ್ತು. ಇನ್ ಕೇಸ್ ನಾನೇನಾದರೂ ಇವತ್ತು ಈ ಕಪ್ಪೇನಾದರೂ ಗೆದ್ದರೆ, ನಮ್ಮ ತಾಯಿ ಕಣ್ಬಿಟ್ಟಾಗ ನಾನು ಕೊಡುವಂಥ ಫಸ್ಟ್ ಗುಡ್ ನ್ಯೂಸ್ ಇದೇ ಆಗಿರುತ್ತೆ. ನಿಮ್ಮ ತಾಯಿ ಬೇಗ ಗುಣಮುಖವಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಮ್ಯಾಮ್. ನನಗೆ ನಿಮ್ಮ ಭೇಟಿ ನೋಡಿದಾಗ ಅನಿಸಿದ್ದು, ನೀವಿಬ್ಬರು ಇಲ್ಲಿಗೆ ಬಂದು ಈ ವೇದಿಕೆಯನ್ನು ಎನ್ರಿಚ್ ಮಾಡಿದ್ದೀರಾ. ನಿಮಗೆ ವಯಸ್ಸು ಕಡಿಮೆ ಇರಬಹುದು, ದಾಂಪತ್ಯದ ಅನುಭವ ಕಡಿಮೆ ಇರಬಹುದು, ಆದರೆ ಒಂದು ಹೊಸ ಆಯಾಮ ಕೊಟ್ಟಿದ್ದೀರಾ ಈ ಕಾರ್ಯಕ್ರಮಕ್ಕೆ. ವಿದ್ಯಾ ಇವತ್ತೊಂದು ಸುಂದರವಾದ ದೇಶದ ರಾಜಕುಮಾರಿ ಥರ ಕಾಣ್ತಾ ಇದ್ದಾಳೆ. ಥ್ಯಾಂಕ್ ಯು ಮ್ಯಾಮ್. ನೀವಿಬ್ಬರು ಬಂದಿದ್ದು ತುಂಬ ಖುಷಿಯಾಗಿದೆ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ತಕಜಂ ತರಿಕಿಟಜಂ, ಆಮೇಲೇನು ಕುರಿ ತರಿಕಿಟಜಂ, ಇದೆಲ್ಲವೂ ಬೇಗ ನಡೀಲಿ. ನಿಮ್ಮ ತಾಯಿಯು ಆರೋಗ್ಯವಾಗಿ ಮತ್ತೆ ಬಂದು ನಿಮ್ಮೆಲ್ಲರೊಟ್ಟಿಗೆ ಇರಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಹೋಗೋಕೆ ಮುಂಚೆ ನೀವು ಹಾಡಬೇಕು, ಆಯ್ತಾ ಗಣೇಶ್? ಶೋರ್. ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಒಂದು ನೆನಪಿನ ಕಾಣಿಕೆ ಬರಲಿ ಪ್ಲೀಸ್. ತಕಜುಮ್ ಜೋಡಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ನೆನಪಿನ ಕಾಣಿಕೆ. ಓಕೆ, ನಮ್ಮ ನೆನಪಿನ ಕಾಣಿಕೆ ಬಂದಾಯಿತು. ಆದರೆ ಮಾಳ್ವಿಕಾ ಅಮ್ಮ ಒಂದು ಹಾಡನ್ನ ಕೇಳಲೇಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸೊ ನಿಮ್ಮ ಕಡೆಯಿಂದ ನಮ್ಮೆಲ್ಲರಿಗೋಸ್ಕರ ಒಂದು ಸುಮಧುರವಾದಂತಹ ಹಾಡು.
ಹಾಗೇ ಇರ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಪ್ರೀತಿ ಪ್ರೇಮ ಇದೆಲ್ಲನೂ ಲೈಫಲ್ಲಿ ತುಂಬಾ ದೊಡ್ಡ ಚಾಪ್ಟರ್. ಈ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡೋದಕ್ಕೆ ದೊಡ್ಡ ಪಾಂಡಿತ್ಯ ಬೇಕು. ನಮ್ಮ ವೇದಿಕೆಯಲ್ಲಿ ಅಂತ ಪ್ರೇಮ ಪಂಡಿತರು ಯಾರು ಅವ್ರಿಗೆ ಸಿಗ್ತಾ ಇದೆ ಲವ್ ಗುರು ಅವಾರ್ಡ್. The winner is ಅಹಾಗೆ ಪ್ರೇಮಿಯೋ ಅಹಾ ಜೊತೆಲಿ ಸ್ನೇಹ ಹೋಗಿ ಜೋಡಿ ಆಯ್ತಾ? ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ಇಲ್ಲಿರೋ ಎಲ್ರಿಗೂ ಪ್ರೇಮದ ಪಾಠ ಹೇಳಿದಂತ ಒನ್ ಅಂಡ್ ಓನ್ಲಿ ಲವ್ ಗುರು ನಮ್ಮ ಪ್ರೀತಿಯ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಬನ್ನಿ ಸರ್. ಏನಿರ್ಬೋದು ಪ್ರೇಮ್ ಅವರೇ? ಸ್ಟಾರ್ ಇರ್ಬೋದು ಅಂತ ಅನಿಸ್ತಾ ಇದೆ. ಆರ್ಟು ನಾನು ಅನ್ಕೊಂಡೆ ಬಿಲ್ಲು ಬಾಣ. ಇಲ್ಲಿ ನೋಡಿ ಮನ್ಮಥನ ರೆಕ್ಕೆ. ಓಕೆ ಹಾಕೋ ಮಗ ನೀನೆ. ಕ್ಯೂಪಿಡ್ ವಾವ್, ಲವ್ ಗುರು ಅವಾರ್ಡ್ಗೆ ಮನ್ಮಥನಾಗಿ ಬಿಲ್ಲು ಬಾಣನ ಹಿಡಿದು 2 ರೆಕ್ಕೆಗಳು ಬಿಚ್ಕೊಂಡು ಆರಕ್ ರೆಡಿ ಇದಾರೆ. ಹಂಗೆ ಆರ್ತಾರ ಅವರು. ರೆಕ್ಕೆ ಕೊಟ್ರೆ ಬಿಡ್ತಾರ? ಪಕ್ಕದಲ್ಲಿ ಒಳ್ಳೆ ಹಕ್ಕಿ ಇರೋವಾಗ ಎಲ್ಲೆಲ್ಲೋ ಯಾಕೆ ಮಗ ಹಾರ್ಕೊಂಡು ಹೋಗ್ಲಿ ನಾನು. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮನದು ಮಾತಿಲ್ಲ ನೀನು ಒಳಗಿರಲು ಕುದಿರೆಯಿಲ್ಲ ನೀಲ್ಲ ನಡೆದ ಕಂದನದ ಕಪ್ಪು ಪ್ರೇಮಲೋಕದ ಪಾರಿಜಾತವೇ. ಥ್ಯಾಂಕ್ ಯು ಪ್ರೇಮ್ ಅವರೇ. ಥ್ಯಾಂಕ್ ಯು ಪ್ರೇಮ್ ಅವರೇ. ಥ್ಯಾಂಕ್ ಯು. ರೆಕ್ಕೆಲೆ ಹಾರ್ಕೊಂಡು ಹೋಗ್ಬಿಟ್ಟಿದೆ. ಮೊದಲನೇ ದಿನದಿಂದ ಈ ಕ್ಷಣದವರೆಗೂ ನಮ್ಮನ್ನ 9 ಜೋಡಿಗಳು ಅಳಿಸಿದ್ದಾರೆ, ನಗ್ಸಿದ್ದಾರೆ. ದಾಂಪತ್ಯವನ್ನ ಅವರು ಕಲ್ತು ನಮಗೂ ಕೂಡ ಕಲ್ಸಿದ್ದಾರೆ. ಗೆಲುವನ್ನ ನೋಡೋದಕ್ಕಿಂತ ಮುಂಚೆ ನಮ್ಮ ಜೋಡಿ ನಂಬರ್ 1 ಸೀಸನ್ 2 ನ ಜರ್ನಿಯನ್ನ ನೋಡ್ಕೊಂಡು ಬರೋಣ ಅಲ್ಲ? ಅಂಡ್ ಜರ್ನಿ ವಿಟಿ ಪ್ಲೀಸ್. ಹೇಗಿದ್ದೀರಾ? ಲೈಫ್ ಅನ್ನೋ ಸಿನಿಮಾದಲ್ಲಿ ನೀವೇ ನಿಜವಾದ ಹೀರೋಯಿನ್ನು. ಯಾಕಂದ್ರೆ ನೀವು ನಮ್ಮ ಜೀ ಕುಟುಂಬದ ಜೋಡಿ ನಂಬರ್ 1. ನಾನೇ ಇಲ್ಲ ಅವಳಿಗೆ. ಇವಳನ್ನ ನಾನು ಬಿಟ್ರೆ ನನ್ನ ಲೈಫೇ ನನ್ನ ಬಿಟ್ಟಂಗೆ. ತಾಯಿಯಾಗಿ ತಂದೆಯಾಗಿ ಗಂಡನಾಗಿ ಕಡೆವರೆಗೂ ನೋಡ್ಕೋಬೇಕು ಅನ್ನೋ ಇಂಟೆನ್ಷನ್ ನಮ್ದು. ಪುಣ್ಯ ಮಾಡಿದ್ದೀನಿ. ಏನೇ ಜನ್ಮದಲ್ಲೂ ನಂಗೆ ನೀವೇ ಬೇಕು. ಅಂಡ್ ಇದು ನನ್ನ ಫಸ್ಟ್ ಜನ್ಮ ಆಗಿರ್ಬೇಕು. ನನಗೆ ನೀನೇ ಎಲ್ಲ. ದಿಸ್ ಇಸ್ ಅವರ್ ನ್ಯೂ ಜರ್ನಿ. ನಾನು ಇನ್ನೂ ನಿನ್ನ ಬಗ್ಗೆ ತಿಳ್ಕೊಳೋದು ತುಂಬ ಇದೆ. ಕೊನೆ ತನಕ ಈ ಜೊತೆಲಿ ಇರ್ಬೇಕು ಅಂತ. ನನಗೆ ಹ್ಯೂಮನ್ ನೇಚರ್ ತುಂಬಾ ಇಷ್ಟ ಆಯ್ತು. ಖುಷಿ ಆಗ್ತದೆ. ಚಿಕ್ಕಂದ್ರಿಂದ ಇಷ್ಟಪಟ್ಟಿದ್ದೇವೆ. ಮದುವೆ ಆಗಿ 25 ವರ್ಷ. 7 ಜನ್ಮಕ್ಕೂ ಇವರೇ ನನ್ನ ಜೊತೆಗೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ನನಗಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಥ್ಯಾಂಕ್ ಯು ಮಾಲ್ತಿ. ಥ್ಯಾಂಕ್ ಯು ಸೋ ಮಚ್. ನಿಲ್ಸಿ 1 ನಿಮಿಷ. ಅಯ್ಯೋ ಯಾವ ಹೇರ್ ಸ್ಟೈಲ್ ಅಲ್ಲಿ ನೋಡಕ್ ಇಷ್ಟಪಡ್ತೀರ ನೀವು? ಯಾವ ಹೇರ್ ಸ್ಟೈಲ್ ಮಾಡಕ್ ಅವ್ರ ಕೂದ್ಲಾನ ಇಲ್ಲಲ್ರಿ ಸರ್? ಒಬ್ಬ ಟೀಕೆ ಅಂಟಸ, ಒಬ್ಬ ಕ್ವಾಟ್ಲೆ ಸತೀಸ. ಕಾವೇರಿ ನಿನ್ನ ಹೆಂಗೆ ಹಾಡಿದರು ಬಾಯಿ ಹೇಳಿದರೆ ಕಿವಿ ಹೋಯ್ತವೆ.
ತಿಂದ್ರೆ ಮಾತುಕತೆ ಫಿಕ್ಸ್ ಆದಂಗ. ಅಂದ್ರೆ ಮದ್ವೆಗೆ ಒಪ್ಕೊಂಡಂಗ ಅವನ ಜೊತೆ ಅಂತ. ಎಲ್ಲಿದ್ರಪ್ಪ ಕುರ್ಕುರಿ ಮೆಲೋಡಿ ಸೀದಾ ಸುಸ್ಸು. ಏನಾಗಲಿ ಮುಂದೆ ಸಾಗು ನೀ, ಲೋಕವ ಹೇಳಿದ ಮಾತಿದು. ಏನ್ ಗುರು ಎಷ್ಟು ಬಟ್ಟೆ ಒಗ್ದಾಕಿದ್ರಿ? ನಿಮ್ದೇನ್ ಕತೆ? ನಮ್ದು 1 ತಿಂಗಳದು ಬ್ರೋ, ಒಂದೇ ಸತಿ ಹಾಕೊಂಡ್ರು ಅಲ್ಲ, ಊಟದ ಬಗ್ಗೆ ಮಾತಾಡ್ತಿದ್ರಲ್ವಾ, ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಅವ್ರ ಮ್ಯಾಪೇ ಹಾಕುದಿಲ್ಲ. ವಾ, ಗಣೇಶ್ ಅವ್ರ ಮನೆನಾ? ಗೊತ್ತು ಬಿಡಿ. ಕೊಡೋದಿಲ್ಲ ಪರ್ಮಿಷನ್. ಹಾಡು ಹೇಳ್ಕೊಳ್ಳಿ, ಡ್ಯಾನ್ಸ್ ಮಾಡ್ಕೊಳ್ಳಿ, ಸೈಡ್ಗೆ ಹೋಗಿ ಅಂತ ಇಬ್ರಿಬ್ರು ನಾ ಕಡೆ ಕಳಿಸ್ಬಿಡೋದು. ಇವ್ರು ಸೆಂಟರ್ ಕೂತ್ಕೊಂಡು ನಾವಿಲ್ಲಿ ಗೆನ್ಸ್ ಕೇಳೋದು. ನೆಕ್ಸ್ಟ್ ಇಂದ ಜ್ಯೋತಿ ಅವ್ರಿಗೆ LED ಓಪನ್ ಆಗುತ್ತಲ್ಲ, ಅಲ್ಲಿ ಹಾಕ್ಬಿಡಿ. ರಾತ್ರಿ ರಾಧಾಂತ ರಮೇಶ, ನಾ ಕತ್ತರಗುಪ್ಪೆ ಸರ್ಕಲ್, ನಾಯಂಡಹಳ್ಳಿ ಸರ್ಕಲ್. ಗಂಡು ಮಕ್ಳು ಹೆಣ್ಮಕ್ಳು ವೇಷ ಆಗೋದು ನೋಡಿದ್ರೆ ಮಗ, ನೋಡಕ್ಕೆ 2 ಕಣ್ಣು ಸಾಲಲ್ಲ ಮಗ. ಇನ್ನೇನ್ ಬೇಕು? ಹೀರೋ ಕಣ್ಣುಗಳು ಹೋಗ್ಬಿಡ್ತವೆ. ತೊಂಡಿಕಾಯಿ, ಕುಂಬಳಕಾಯಿ ಎಲ್ಲ ತಗೋರಿ. ಯಾಕೋ ನನ್ಗೆ ಗೊತ್ತಿಲ್ಲಪ್ಪ, ಇವತ್ತು ಅಷ್ಟು ನಂಗೆ ತುಂಬಾ ಕಷ್ಟ. ಮಾಡೋ ಕೆಲಸ ಎಲ್ಲ ಇಂಥವೇ, ಪ್ರತಿ ಎಂಡಿನಲ್ಲೂ ಹೆಣ್ಣಂದ್ರ ಮಾತು ಕೇಳ್ಕೊತಿರ್ಬೇಕು, ಆರಾಮ್ ಇರ್ತೇವೆ. ಜೋಡಿ ನಂಬರ್ 1ದಾಗ ಅದ ಫಸ್ಟ್ ಲೆಸನ್, ಅದ ಲಾಸ್ಟ್ ಲೆಸನ್. ನನ್ನ ಹೆಂಡತಿ ಬಾಳ ಒಳ್ಳ್ಯಾಕಿ, ನನ್ನ ಪ್ರೀತಿಸುವಾಕಿ. ನಿನಗೆ ಒಂದು ಪಾಪು ಕೊಟ್ಟು ನಾ ಸಾಯ್ಬೇಕನ್ನೋದು ಒಂದು ಆಸೆ ಇದೆ. ಇವರು ನಾವು 15 ದಿನ ಹಾಸ್ಪಿಟ್ಲಲ್ಲಿ ಇದ್ವಿ. ನಮ್ಮ ಜೊತೆಗೆ ಬೆಳಗ್ಗೆಯಿಂದ ಸಂಜೆ ರಾತ್ರಿ 12 ಗಂಟೆವರೆಗೂ ಇರೋರು. ನಾನು ಸರಿ ಕಿಟಕಿಲಿ ನೋಡ್ತಾ ಇದ್ದೆ, ಮಳೆ ಬರ್ತಾ ಇತ್ತು, ನೆನ್ಕೊಂಡು ನಿಂತಿದ್ರು. ನನ್ನ ಕಣ್ಣುಗಳ ಹುಣ್ಣಿಮೆ ನೀನೆ, ನನ್ನ ಉಸಿರು. ಥ್ಯಾಂಕ್ ಯು ಸೋ ಮಚ್ ಗುಡುಮ್ಮ, ಮೇಕಿಂಗ್ ಮೀ ಸ್ಟ್ರಾಂಗ್. ಐ ಲವ್ ಯು. ಏನಾಗಲಿ ನಾನು ನಿನ್ನ ಬಿಡಲ್ಲ ಗುಡ್ಡು. ಐ ವಿಲ್ ಬಿ ವಿತ್ ಯು ಟಿಲ್ ಮೈ ಲಾಸ್ಟ್ ಬ್ರೆತ್. ಸಂಗೀತ ನನ್ನಲಿಗೆ ಎಲ್ಲಿ ನನಗೆ ಹೇಳು ಸಿಗುತ್ತಾಳೆ ಎಲ್ಲೋ ಅಂತ ನಾನು ಅನ್ಕೊಂಡಿದ್ದೆ. ನಿನಗಾಗಿ ಮಾನವ ಕೊಡು. ಯಾವುದೇ ಲವ್ ಮಾಡೋದಾಗ್ಲಿ, ಪ್ರೀತಿ ಪ್ರೇಮ ಮಾಡೋದಾಗ್ಲಿ ಚಟ್ಟಕ್ಕೋಸ್ಕರ ಮಾಡಕ್ ಹೋಗ್ಬೇಡ್ರಿ, ಮನಸ್ಸಿಂದ ಪ್ರೀತಿ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಿಯಲ್ ಲೈಫಲ್ಲಿ ನಾನ್ ಜೋರಿ, ಇವಳು ತುಂಬಾ ಪಾಪ, ನನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾಳೆ ಇವಳು. ಈ ಲೋಕವ ನಗೆದರು ಶಿರಬಾಗುವೆ ನಿನ್ನ ಮುಂದೆ. ದಟ್ ಕರೇಜ್, ಆ ಈಗೋನೆಲ್ಲ ಬಿಟ್ಬಿಟ್ಟು ಪಾದ ಪೂಜೆ ಮಾಡೋದು, ದಟ್ಸ್ ನಾಟ್ ಈಸಿ ಸರ್. ನನ್ನ ಸರ್ವಸ್ವ ನೀನೇ. ನನಗೆ ನಾನ್ ವೆಜ್ ಕೊಡಿಸ್ಬೇಕು ಅಂತೇಳಿ ಪ್ರತಿ ವಾರ ಓವರ್ ಟೈಮ್ ಮಾಡೋಳು ಕೆಲಸ. ನನ್ನ ಹತ್ರ ಫೋನ್ ಮಾಡೋದಕ್ಕೆ ₹1 ಇರ್ತಾ ಇರಲಿಲ್ಲ. ನಾನಿನಗಾಗಿ ಪ್ರಾಣವ ಕೊಡುವೆ, ಇದು ವಚನವು ನಿನಗೆ. ಅದು ಮಾತ್ರ ನನ್ನನ್ನು ಕಾಯ್ಕೊಂಡು ಯಾವಾಗಲೂ ಗೇಟ್ ಮುಂದೆನೇ ಕೂತಿರ್ತಿದ್ಲು. ಅದು ನನ್ನ 2ನೇ ಮಗು. ಈಗ 7 ತಿಂಗಳ ಹಿಂದೆ ಕಳ್ಕೊಂಡೆ. ಇನ್ಯಾವತ್ತೂ ಅಂಥ ಮಗು ಸಿಗಲ್ಲ ನನಗೆ. ಥ್ಯಾಂಕ್ ಯು ಪುಟಾಣಿ. ಥ್ಯಾಂಕ್ ಯು ಸೋ ಮಚ್ ಟು ಝೀ. ನಮ್ಗೆಲ್ಲ ಡಬಲ್ ಋಣ ತಾಯಿದು. ಇವತ್ತಿಗೂ ನಮ್ಮ ಮನೆ ನಡೆಯಲ್ಲ, ನಮ್ಮಮ್ಮ ಇಲ್ಲ ಅಂದ್ರೆ ನಮ್ಮ ಮನೆ ನಡೆಯಲ್ಲ. ಮದುವೆ ಅನ್ನೋದು ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಒಂದೇ ದಿವಸದಲ್ಲಿ ಒಬ್ರನ್ನೊಬ್ರನ್ನ ಅರ್ತ್ಕೊಂಡ್ ಬಿಡ್ತೀವಿ ಅಂತಿಲ್ಲ. ಜೀವನ ಅಂತ ಶುರುವಾದಾಗ ಪ್ರತಿನಿತ್ಯ ಒಂದು ಕಲಿಕೆಯಾಗಿರುತ್ತೆ. ಆ ರೀತಿಯ ಕಲಿಕೆಯಲ್ಲಿ ಇಬ್ಬರ ಬದುಕು ಹೇಗೆ ಒಟ್ಟಿಗೆ ಸಾಗುತ್ತೆ ಅನ್ನೋದೇ ದಾಂಪತ್ಯ. ಈ ಶೋ ನಮಗೆ ಕಲಿಸಿದ್ದು ಒಂದೇ, ಸಂಬಂಧಗಳಿಗಿಂತ ಮಿಗಿಲಾದಂಥ ಸ್ವರ್ಗ ಇನ್ನೊಂದಿಲ್ಲ.
ಲವ್ಲಿ ಸ್ಟಾರ್, ಈ ಜೋಡಿ ನಂಬರ್ 1 ಸೀಸನ್ 2 ಜರ್ನಿ, ನಿಮ್ಮ ಮಾತುಗಳು. ವಿಭಿನ್ನವಾದಂಥ ಜೋಡಿಗಳು, ಯಾರು ಎಲ್ಲೋ ಹುಟ್ಟಿದ್ರು, ಎಲ್ಲೋ ಬೆಳೆದ್ರು, ಸಂಬಂಧ ಎಲ್ಲೋ ಬೆಳೀತು. ಎಲ್ಲ ಜೋಡಿಗಳ ಮಧ್ಯದಲ್ಲಿ ಇವೆಲ್ಲ ಏನೇ ಇದ್ರೂ ನಿರಂತರವಾಗಿ ನಿಂತಿರೋದು ಪ್ರೀತಿ. ಆ ಪ್ರೀತಿ ಅನ್ನೋದು ಸದಾ ಇರಲಿ ಅಂತ ತೋರಿಸ್ಕೊಟ್ಟಂತ ಸೀಸನ್ ಇದು. ಒಂದು ಬಹಳಷ್ಟು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲಾ ವೇದಿಕೆಗಳಲ್ಲೂ ಗೆದ್ದವ್ರಿಗೆ ಅವ್ರ ಟ್ಯಾಲೆಂಟ್ ನೋಡಿ ಅವಾರ್ಡ್ ಕೊಟ್ಟು ಕಳಿಸ್ತಾರೆ. ಬಟ್ ಒನ್ ಅಂಡ್ ಓನ್ಲಿ ನನ್ನ ಜಿ ಕುಟುಂಬದ ಜೋಡಿ ನಂಬರ್ 1 ವೇದಿಕೆ ಅವಾರ್ಡ್ ಜೊತೆನಲ್ಲಿ ಲೈಫು ಕೊಟ್ಟು ಕಳಿಸುತ್ತೆ. ಪ್ರಾರಂಭದಲ್ಲಿ ಎಲ್ಲರೂ ಅಪರಿಚಿತರಾಗೇ ಇರ್ತೀವಿ. ಹೋಗ್ತಾ ಹೋಗ್ತಾ ಒಬ್ರು ಅರ್ಥಕೋತಾ ಹೋಗ್ತೀವಿ. ದಾಂಪತ್ಯನೂ ಹಾಗೆ ನಡೆಯುತ್ತೆ. ಎಲ್ಲ ಗೊತ್ತಿದ್ದೇನು ಮದುವೆ ಆಗಲ್ಲ. ಕ್ರಮೇಣ ಒಬ್ರನ್ನೊಬ್ರು ಅರ್ಥಕೋತಾ ಹೋಗ್ತೀವಿ ಮತ್ತು ಆ ಬಾಂಧವ್ಯ ಬೆಳೀತಾ ಹೋಗುತ್ತೆ. ಪ್ರೀತಿ ಒಂದೇ ಬೆಸೆಯೋದು ಎಲ್ಲರನ್ನು. ಜೋಡಿ ನಂಬರ್ 1 ಸೀಸನ್ 2ಗೆ ವಿದಾಯ. ನಿನ್ನೆ ಶುರುವಾದಂಗಿದೆ, ಆಗಲೇ ಮುಗಿದೋಯ್ತು. ಥ್ಯಾಂಕ್ ಯು ಮಾಲ್ವಿಕಾ ಅಮ್ಮ. ಈಗ ಜೋಡಿ ನಂಬರ್ 1 ಸೀಸನ್ 2 ಜರ್ನಿಯ ಕೊನೆಯ ಹಂತ. ಜಯ ಭೇರಿ ಮೊಳಗುವಂತ ಸಮಯ, ಗೆಲುವನ್ನ ಘೋಷಣೆ ಮಾಡುವಂತ ಸಮಯ ಹತ್ರ ಬಂದೇ ಬಿಟ್ಟಿದೆ. ನವ ಜೋಡಿಗಳನ್ನ ಪ್ರೀತಿಯಿಂದ ನಾನು ಈ ಗ್ರ್ಯಾಂಡ್ ಫಿನಾಲೆಯ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ರು ಬನ್ನಿ. ಸೆಕೆಂಡ್ ರನ್ನರ್ ಅಪ್ ಯಾರು, ಫಸ್ಟ್ ರನ್ನರ್ ಅಪ್ ಯಾರು, ವಿಜೇತ ಜೋಡಿ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಬೀಗ್ರನ್ನ ನಾವು ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಗೆಲುವನ್ನ ಘೋಷಣೆ ಮಾಡುವಂತ ಸಮಯ. ಎಲ್ಲರ ಮನಸ್ಸಿನಲ್ಲಿರೋದು ಒಂದೇ, ಆ ವಿಜೇತ ಜೋಡಿ ಯಾರು? 9 ಜೋಡಿಗಳಲ್ಲಿ ಗೆಲುವು ಯಾವ ಜೋಡಿಯನ್ನ ವರಿಸಲಿದೆ? ಪ್ರೇಮವ್ರೆ, ಇಲ್ಲಿ ಜನ ಜೋಡಿಗಳಲ್ಲಿ ಅವ್ರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದು ನನ್ನ ಮನಸ್ಸಲ್ಲಿ ಓಡ್ತಾ ಇದೆ. ಈಗ ಅನೌನ್ಸ್ ಮಾಡಿದ್ರೆ ಯಾರ್ಯಾರು ನಮ್ಮನ್ನು ಏನೇನು ಬೈಕೋತಾರೆ, ನಮಗೆ ಯಾಕೆ ಬರಲಿಲ್ಲ, ಅವ್ರಿಗಿಂತ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಲ್ಲ ಅನ್ನೋದೆಲ್ಲ ವಿಷಯಗಳು ಎಲ್ಲರ ತಲೆಯಲ್ಲೂ ಓಡ್ತಾ ಇರುತ್ತೆ. ಬಟ್ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇದು ಇವತ್ತಿನ ಎಪಿಸೋಡ್ ಮಾತ್ರ ನೋಡಿ ಕೊಡ್ತಾ ಇರೋಂಥ ಜಜ್ಮೆಂಟ್ ಅಲ್ಲ, ನಾವಿಬ್ಬರೇ ಮಾತ್ರ ಸೇರಿ ಕೊಡ್ತಾ ಇರೋಂಥ ಜಜ್ಮೆಂಟು ಅಲ್ಲ, ಎಂಟೈರ್ ಜಿ ಕುಟುಂಬ ಸೇರಿ ಕೊಡ್ತಾ ಇರೋ ಜಜ್ಮೆಂಟು ಅಲ್ಲ, ಎಲ್ಲರೂ ಸೇರಿ ಪ್ಲಸ್ ಈ ಸರಿ ವೋಟಿಂಗು ಇದೆ. ಸೊ ಹಾಗಾಗಿ ಈ ಶೋನ ಪ್ರತಿ ಎಪಿಸೋಡು ನೋಡಿದಂಥ ಜನತೆನೂ ಸೇರಿ ನಾವಿಷ್ಟೂ ಜನ ಸೇರಿ ಕೊಡ್ತಾ ಇರತಕ್ಕಂಥ ಒಂದು ಜಜ್ಮೆಂಟ್. ಗೆಲುವು ಕಾಯ್ತಾ ಇದೆ. ಗೆಲುವನ್ನ ಕೈ ಹಿಡಿಯುವಂತ ಸಮಯ. 9 ಜೋಡಿಗಳು ರೆಡಿ ಇದ್ದೀರಾ ಎಲ್ರು? ಇನ್ನೊಂದ್ ಸ್ವಲ್ಪ ಜೋಶ್ ಕೊಡ್ಬೇಕು. ಸೊ ಜಡ್ಜಸ್ ಯಾರಿಗೆ ಹೋಗ್ತಾ ಇದೆ? ಸೆಕೆಂಡ್ ರನ್ನರ್ ಅಪ್ ಗೋಸ್ ಟು ಗಣೇಶ್ ವಿದ್ಯಾ. ಗಣೇಶ್ ಅಂಡ್ ವಿದ್ಯಾ ಸೆಕೆಂಡ್ ರನ್ನರ್ ಅಪ್ ಜೋಡಿಯಾಗಿ ನಿಲ್ತಾ ಇದ್ದಾರೆ. ಸೊ ಇವ್ರಿಗೆ ಸಿಗ್ತಾ ಇದೆ ಈ ಕನ್ನಡದ ವತಿಯಿಂದ 2 ಲಕ್ಷ ರೂಪಾಯಿಗಳು ಹಾಗೂ ಟ್ರೋಫಿ. ಗಣೇಶ್ ಅವರೇ, ನಿಮ್ಮ ಮಾತು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಿಕಾಸ್ ಫಸ್ಟ್ಗೆ ನಾವು ಬರೋದಿಲ್ಲ ಅಂತ ಅಂದಿದ್ವಿ, ಈ ಶೋಗೆ ಬರೋದಿಲ್ಲ ಅಂತ. ದೆನ್ ಬಂದ್ವಿ, ಆಸ್ ಯು ಸೆಡ್ ಒಂದು 8ನೇ ಪ್ಲೇಸ್ ಬಂದ್ರೆ ಸಾಕು ಅಂತ. ಹಾಗೆ ಒಂದು ಶೂಟ್ ಆದ್ಮೇಲೆ ಇವಳಿಗೂ ಒಂದು ಹೋಲ್ಡ್ ಸಿಕ್ತು. ಫಸ್ಟ್ ಶೂಟ್ ಆದ ಕೂಡಲೇ ಇವಳಿಗೆ ಕ್ಯಾಮ್ರಾ ಎಲ್ಲಿದೆ ಅಂತಾನೂ ಗೊತ್ತಿರಲಿಲ್ಲ, ಅಂದ್ರೆ ಐಡಿಯಾ ಇರ್ಲಿಲ್ವಲ್ಲ. ಫಸ್ಟ್ 2 ಎಪಿಸೋಡ್ ಸ್ವಲ್ಪ ಕಷ್ಟ ಆಯ್ತು. ಅದಾದ್ಮೇಲಿಂದ ನಾವು ಡಿಸೈಡ್ ಮಾಡಿದ್ವಿ, ಇಲ್ಲ ಏನೇ ಆದ್ರೂ ಏನು ಮಾಡು ಇಲ್ಲವೇ ಮಾಡಿ ಅಂತ ಹೇಳ್ತಾರಲ್ಲ, ಹಂಗೆ ಫುಲ್ 100% ಎಫರ್ಟ್ ಕೊಡುವ, ಮತ್ತೆ ದೇವ್ರಿಗೆ ಬಿಟ್ಟದಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂದ್ರೆ ಇಲ್ಲಿ ನಿಂತಾಗ ಗಡಗಡ ಗಡಗಡ ಗಡಗ ಅಂತ ಆಗ್ತಾ ಇತ್ತು, ನನ್ನ ಕಣ್ಣು ಟ್ರೋಫಿ ಮೇಲೆ ಹೋಗ್ತಾ ಇತ್ತು. ಬಟ್ ಸೂಪರ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ದಿ ಕನ್ನಡ, ನಮ್ಮನ್ನು ಸೆಕೆಂಡ್ ರನ್ನರ್ ಅಪ್ ಆಗಿ ಮಾಡಿ ಒಂದು ಟ್ರೋಫಿ ನಮ್ಮ ಕೈಗೆ ಬರೋಂಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ವಿದ್ಯಾ, ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಈಗ
ಜೋಡಿ ನಂಬರ್ 1 ಸೀಸನ್ 2 ಫಸ್ಟ್ ರನ್ನರ್ ಅಪ್ ಯಾರಾಗ್ತಿದ್ದಾರೆ? ಸೊ ಜಡ್ಜಸ್, ಫಸ್ಟ್ ರನ್ನರ್ ಅಪ್ goes to ರಮೇಶ್ ಪಂಡಿತ್ and ಸುನೇತ್ರ ಪಾಂಡೆ. ಜೋಡಿ ನಂಬರ್ 1 ಸೀಸನ್ 2 ಕಾರ್ಯಕ್ರಮದ ಫಸ್ಟ್ ರನ್ನರ್ ಅಪ್ ಜೋಡಿ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರ ಪಂಡಿತ್ ಮೇಡಮ್ಗೆ ಸಿಗ್ತಾ ಇದೆ ಜಿ ಕನ್ನಡದ ವತಿಯಿಂದ 3 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ತುಂಬ ಹೃದಯದ ಕೃತಜ್ಞತೆಗಳು ಇಲ್ಲಿರೋ ಪ್ರತಿಯೊಬ್ಬ ಜೋಡಿಗೂ, ನಮ್ಮ ಬೀಗರಿಗೂ. ಸಿಂಹಪಾಲು ಸೇರಬೇಕಾಗಿರೋದು ಇದು ಜಿ ಕನ್ನಡ ವಾಹಿನಿ ಅವರಿಗೆ ಅವಕಾಶ ಕೊಟ್ಟಿದ್ದೀರಾ. ಅದನ್ನ ಎಷ್ಟರ ಮಟ್ಟಕ್ಕೆ ನಾವು ಉಪಯೋಗಿಸ್ಕೊಂಡಿದ್ವಿ ಗೊತ್ತಿಲ್ಲ, ಬಟ್ ಒಂದು ಚಾನ್ಸ್ ಅಂತೂ ನಾವಂತೂ ಬಿಟ್ಟಿಲ್ಲ. ಸೊ ಕಂಪ್ಲೀಟ್ ಆಗಿ ಅದನ್ನ ಅನುಭವಿಸಿದೀವಿ, ಜೀವಿಸಿದೀವಿ, ಕಲ್ತಿದೀವಿ, ಹೋಗ್ತಾ ಇದ್ದೀವಿ. ಇನ್ನೊಂದು ಸುಂದರವಾದಂತ ಘಳಿಗೆ, ನಾವೆಲ್ಲರೂ ಕಾಯ್ತಾ ಇದ್ದಂತ ಕ್ಷಣ, ಗೆಲುವಿನ ಗದ್ದುಗೆ ಏರುವಂತ ಆ ದಂಪತಿ ಯಾರಾಗ್ತಾರೆ? ಗೌರವ ಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಜಿ ಕನ್ನಡದ ಪ್ರೋಗ್ರಾಮಿಂಗ್ ಹೆಡ್ ಶ್ರೀಯುತ ಭಾಸ್ಕರ್ ಸರ್ ಹಾಗೂ ನಾನ್ ಫಿಕ್ಷನ್ ಹೆಡ್ ಆದಂತಹ ಶ್ರೀಯುತ ಶರಣಯ್ಯ ಸರ್. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. Okay, judges, over to you. And the winner is and the winner is and the winner is 10, 9, 8, 7, 6, 5, 4, 3, 2, 1, and the winner is Shashi Lavanya. ಕಣ್ಣು ರೆಪ್ಪೆ ಮುತ್ತು ಚಿಪ್ಪು ಮೋಡ ಮಳೆ ಬಾನು ಇಳೆ ಇರುವ ಹಾಗೆ ಜೊತೆಗೆ ಈ ಜೋಡಿಗಳ ಬೇಸುಗೆ ಅಳುವಿಗೂ ನಗುವಿಗೂ ಗೆಲುವಿಗೂ ಸೋಲಿಗೂ ಹೆಗಲು ನೀಡೋ ಹಾಗೆ ಈ ಪ್ರೀತಿ ಮೆರವ. ಜೋಡಿ ನಂಬರ್ 1 ಸೀಸನ್ 2 ನ ವಿಜೇತ ಜೋಡಿ ಶಶಿ ಹಾಗೂ ಲಾವಣ್ಯ. ಇವರಿಗೆ ಸಿಗ್ತಾ ಇದೆ ಜಿ ಕನ್ನಡದ ವತಿಯಿಂದ 5 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಆಕರ್ಷಕ ಟ್ರೋಫಿ. ಶಶಿ, ಈ ಗೆಲುವು ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ಆ್ಯಂಡ್ ನಿಮ್ಮ ವಿನ್ನಿಂಗ್ ಸ್ಪೀಚ್ ಪ್ಲೀಸ್. ಎಲ್ಲರೂ ಸರಿಸಮವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂಡ್ ನಮಗೆ ಚಾಲೆಂಜಿಂಗ್ ಆಗಿತ್ತು ಪ್ರತಿ ಎಪಿಸೋಡ್ ಕೂಡ. Correct. ಇವತ್ತು ಕೂಡ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಪ್ರತಿಯೊಂದು ಜೋಡಿಗೂ ಇದು ಡಿಸರ್ವಿಂಗ್ ಆಗಿತ್ತು. ಅವರು ಏಜು, ಅವ್ರ ಹತ್ರ ಸಾಧ್ಯ ಆದಷ್ಟು ಆಟಗಳನ್ನ ಅವ್ರು ಆಡಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಂಡಿದ್ದಾರೆ. ಹೆಚ್ಚಾಗಿ ನನಗೆ ಇವಾಗ ಮಾತಾಡೋಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅದು ಕರ್ನಾಟಕ ಜನತೆ ನಮ್ಮನ್ನೆಲ್ಲ ಒಪ್ಕೊಂಡು ಇವರು ಜೋಡಿ ನಂಬರ್ 1 ಅಂತ ಆಯ್ಕೆ ಮಾಡಿದಾರಲ್ಲ, ಅದಕ್ಕೆ ನಾನು ಯಾವಾಗೂ ಚಿರಋಣಿಯಾಗಿರ್ತೀನಿ. ನಮಗೆ ಓಟ್ ಹಾಕಿ ಗೆಲ್ಸಿದಂಥ ಇಡೀ ಕರ್ನಾಟಕ ಜನತೆಗೆ ನನ್ನ ಆಯಸ್ ಇರೋವರೆಗೂ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ
ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಗೆ ಹೀಗೆ ಇರಲಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಆ್ಯಂಡ್ ಝೀ ಕನ್ನಡ ಮತ್ತು ಮಾಳವಿಕಾ ಮ್ಯಾಮ್, ಪ್ರೇಮ್ ಮ್ಯಾಮ್ ಆ್ಯಂಡ್ ಶ್ವೇತಕ್ಕ, ಶ್ವೇತಕ್ಕ, ಕುರಿ ಸರ್, ನೀವು 4 ಜನ ಕೊಟ್ಟಿರೋ ಎಂಕರೇಜ್ಮೆಂಟ್ ಸಪೋರ್ಟ್ಗೆ ನಾವು ಇವತ್ತಿನ ದಿನ ಟ್ರೋಫಿ ತೊಗೊಂಡಿರೋದು ಅಂತ ಹೇಳ್ಬೋದು. ಝೀ ಕನ್ನಡ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಷ್ಟದಲ್ಲಿ ನಮ್ಮ ಕೈ ಹಿಡ್ದಿದ್ದೀರಾ, ಇದಕ್ಕೆ ನಾವು ಋಣಿಯಾಗಿರ್ತೀವಿ. ಕೊನೆ ತನಕ ನಿಮ್ಮ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹೌ ಸ್ವೀಟ್, ವೆರಿ ಸ್ವೀಟ್. ಈಗ ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಆದಂತಹ ಬಾಸ್ಕಿ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಬಾಸ್ಕಿ ಸರ್ ಬನ್ನಿ. ಎಲ್ರಿಗೂ ಧನ್ಯವಾದ. ಇಟ್ಸ್ ಅ ವಂಡರ್ಫುಲ್ ಸೀಸನ್. ದಯವಿಟ್ಟು ಸಾಮಿ ಆ್ಯಂಡ್ ಟೀಮ್ ವೇದಿಕೆಗೆ ಬರಬೇಕು. ಸೊ ಇನ್ನೊಂದು ವಂಡರ್ಫುಲ್ ಸೀಸನ್ ಜೋಡಿ ನಂಬರ್ 1. ಪ್ರತಿ ಸೀಸನ್ಗೂ ಹೊಸತನ ಬರ್ತಾನೆ ಇದೆ. ಝೀ ಅದನ್ನು ಮಾಡ್ತಾ ಇದೆ, ಟೀಮ್ ಅದು ಮಾಡ್ತಾ ಇದೆ. ಸೊ ಅದು ಖುಷಿ ಕೊಡ್ತಾ ಇರೋ ವಿಷಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಶೋ. ಶ್ವೇತಾ ಮ್ಯಾಮ್, ಕುರಿ ಸರ್, ಮಾಳವಿಕಾ ಮ್ಯಾಮ್, ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನ್ ಫಿಕ್ಷನ್ ಹೆಡ್ ಆದಂತಹ ಶರಣಯ್ಯ ಸರ್, ನಿಮ್ಮ ಮಾತು ಪ್ಲೀಸ್. ಎಕ್ಸ್ಪೆಷಲಿ ಇಷ್ಟು ಕಳೆ ಕಟ್ಟಕ್ಕೆ ಕಾರಣ ಒಂದು ಕಂಟೆಸ್ಟೆಂಟ್ ಆದರೆ ಅದ್ರ ಹಿಂದೆ ಕೆಲಸ ಮಾಡಿದಂಥ ಟೀಮ್. ಒಂದು ಇಷ್ಟೆಲ್ಲ ಕಳೆ ಕಟ್ಟಕ್ಕೆ ಕಾರಣನೇ ಬ್ಯಾಕ್ ಸ್ಟೇಜಲ್ಲಿ ರಾತ್ರಿ ಹಗಲು ಅಂದೇ ಕೆಲಸ ಮಾಡಿದಂಥ ಟೀಮ್. ಸೊ ಈ ಟೈಮಲ್ಲಿ ನಾನು ಜಾಸ್ತಿ ಮಾತಾಡಬಾರ್ದು. ಈ ಕಾರ್ಯಕ್ರಮ ನಿರ್ದೇಶಕ ಸ್ವಾಮಿಯವರು ಮಾತಾಡಬೇಕು. ಸ್ವಾಮಿ, ಜೋರಾದ ಚಪ್ಪಾಳೆ ಬರಲಿ ನಮ್ಮ ನಿರ್ದೇಶಕರಾದಂತಹ ಸ್ವಾಮಿ ಸರ್ಗೆ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಒಂದು 6 ತಿಂಗಳ ಜರ್ನಿ ಈ ಶೋ ಮಾಡಬೇಕು ಅಂತ ಕಲ್ಪನೆ ಮಾಡಿದ್ದು ಬಾಸ್ಗೆ, ಅವ್ರಿಗೆ ಥ್ಯಾಂಕ್ ಯು. ಪರ್ಮಿಷನ್ ಕೊಟ್ಟಿದ್ದು ಆ್ಯಂಟು, ಅವ್ರಿಗೆ ಥ್ಯಾಂಕ್ ಯು. ಬೆನ್ನೆಲುಬಾಗಿ ನಿಂತಿದ್ದು ಬಾಸ್ಕಿ ಆ್ಯಂಡ್ ಶರಣ, ಇಬ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಆ್ಯಂಕರ್ ಆಗಿ ಸಪೋರ್ಟಿವ್ ಆಗಿ ನಿಂತಿದ್ದು ಕುರಿಯಣ್ಣ, ಶ್ವೇತಾ ಮೇಡಮ್, ಅವ್ರಿಗೆ ಥ್ಯಾಂಕ್ ಯು. ಜಡ್ಜಸ್ ಆಗಿ ಪ್ರೇಮ್ ಸರ್ದು ನನ್ನದು ಒಂದು 10 ವರ್ಷದ ಜರ್ನಿ ಇದೆ. ಆ ಸಕ್ಸಸ್ ಹಾಗೇ ಮುಂದುವರಿತಾ ಬಂದಿದೆ. ಪ್ರೇಮ್ ಸರ್ ನಿಮಗೂ ಥ್ಯಾಂಕ್ ಯು. ಮಾಳವಿಕಾ ಮೇಡಮ್ದು ನಮ್ಮದು 12 ವರ್ಷ ಬದುಕು ಜಟಕ ಬಂಡಿ ಜೊತೆಲಿ ಮಾಡಿದ್ವಿ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಪ್ರೊಡಕ್ಷನ್ ಟೀಮ್ ಥ್ಯಾಂಕ್ ಯು, ಕ್ಯಾಮ್ರಾಮನ್ಸ್ ಥ್ಯಾಂಕ್ ಯು, ಆಫೀಸಲ್ಲಿ ನಮ್ಮ ಎಡಿಟರ್ಸು, ಗ್ರಾಫಿಕ್ಸ್ ಟೀಮು, ನಮ್ಮ ಮಾರ್ಕೆಟಿಂಗ್ ಟೀಮು, ಸೇಲ್ಸ್ ಟೀಮು, ಎಲ್ಲರಿಗೂ ಥ್ಯಾಂಕ್ ಯು. ಅವರೆಲ್ಲ ತೆರೆಯಿಂದ ನಿಂತ್ಕೊಂಡು ನಡೆಸ್ಕೊಂಬಂದ್ರು, ನಾವು ಸುಮ್ಮನೆ ಮುಂದೆ ನಿಂತ್ಕೊಂಡು ಕರ್ಕೊಳ್ಳೋದು ಅಷ್ಟೇ. ಹಾಗೆ ಈಗ 6 ತಿಂಗಳಲ್ಲಿ ನಾವು ಕೊಟ್ಟಿದ್ದ ಟಾಸ್ಕ್ಗಳು, ನಮ್ಮ ಉಚ್ಚಾಟಗಳು ಎಲ್ಲ ತಡ್ಕೊಂಡಿದ್ದಕ್ಕೆ ಎಲ್ಲ ಜೋಡಿಗಳಿಗೂ ತುಂಬ ಥ್ಯಾಂಕ್ ಯು. ಎಸ್ಪೆಷಲಿ ಜೋಡಿ ನಂಬರ್ 1 ಸೀಸನ್ 2ನ ಈ ಲೆವೆಲ್ ತೊಗೊಂಬಂದಿದ್ದು ನನ್ನ ಟೀಮ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು. ಅಂಡ್ ವಿಜೇತ ಜೋಡಿ ಶಶಿ ಲಾವಣ್ಯ ಅವರಿಗೆ ಗೋಲ್ಡ್ ವಿನ್ನರ್ ಕಡೆಯಿಂದ ಸಿಗ್ತಾ ಇದೆ ಗಿಫ್ಟ್ ಹ್ಯಾಂಪರ್. ಅಂಡ್ ವಿಜೇತ ಜೋಡಿ ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಝೋನ್ಗೆ ಹೋಗಿ ನಿಮ್ಮ ಭಾವಚಿತ್ರವನ್ನ ಕ್ಲಿಕ್ ಮಾಡಿಸ್ಕೋಬಹುದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮತ್ತೆ ಹೊಸ ಶೋ ಜೊತೆ ಸಿಗೋಣ. ಇದು ನಿಮ್ಮ ಪ್ರೀತಿಯ ಜೋಡಿ ನಂಬರ್ 1 ಸೀಸನ್ 2, co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. Thank you so much Karnataka. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. And Karnataka, I love you. I too love you.